ಕಾಯ್ತಾ ಇದ್ದಾನೆ, ಬಿಟ್ಬಿಡ್ತಾನೆ. ಅಷ್ಟ್ರಲ್ಲಿ ಏನಾದ್ರು ಧರ್ಮ ಸೂಕ್ಷ್ಮ ಕೇಳ್ಬೇಕಾದ್ರೂ ಹೋಗಿ ಕೇಳು ಅಂತ ಧರ್ಮರಾಜನಿಗೆ ಹೇಳ್ಬಿಟ್ಟು ಕೃಷ್ಣನು ಜೊತೆನಲ್ಲಿ ಬಂದ. ಭೀಷ್ಮ ಶಾಸ್ತ್ರವನ್ನು ಚೆನ್ನಾಗಿ ತಿಳಿದವನು, ಮಹಾನ್. ಕೃಷ್ಣನೇ ಹೇಳ್ಬೋದಾಗಿತ್ತಲ್ಲ, ಅದ್ಯಾಕೆ ಅವನಿಂದ ಹೇಳ್ಸಿದ್ದು ಅಂತಂದ್ರೆ ಇವನ್ ಹೇಳಿದ್ದೆಲ್ಲ ಆಯ್ತು. ಮನ್ಮನ ಭವ ಮದ್ ಭಕ್ತೋ ಮದ್ಯಾಜಿ ಅಂತ ಎಷ್ಟು ಜನಕ್ಕೆ ಅದು ಇಂಪ್ರೆಸ್ ಆಯ್ತು. ನಮ್ದನ್ನ ನಾವೇ ಹೇಳ್ಕೊಂಡ್ವಿ ಅಂತ ಆಗ್ಬಿಡುತ್ತೆ. ಅದಕ್ಕಾಗಿ ಭಗವಂತನ ಚೆನ್ನಾಗಿ ತಿಳಿದವನನ್ನ ಭಗವಂತನ ಪ್ರೆಸೆನ್ಸ್ ನಲ್ಲಿ ಹೇಳಿದ್ದು. ದಟ್ಸ್ ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್. ಕಿಂ ಜಪನ್ ಮುಚ್ಚೆದೆ ಜಂತು ಜನ್ಮ ಸಂಸಾರ ಬಂಧನ ಕೋ ಧರ್ಮ ಸರ್ವಧರ್ಮಾಣ ಭವತಃ ಪರಮೋಮತಃ. 6 ಪ್ರಶ್ನೆಗಳು. ಜಗತ್ ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ, ದಿಸ್ ಈಸ್ ಮೈ ವ್ಯೂ ಅಂತ ನಾವು ಭೀಷ್ಮ. ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತಃ. ಅದರಿಂದ ವಿಷ್ಣು ಸಹಸ್ರನಾಮ ಉಂಟಾಗಿದ್ದು. ಆ ವಿಷ್ಣು ಸಹಸ್ರನಾಮ ಉಂಟಾಗಿದ್ದು ಹೇಳಿದ್ ಯಾವತ್ತು ಅಂದ್ರೆ ಭೀಷ್ಮ ಏಕಾದಶಿ. ಆದ್ರೆ ಇವನ ಶರೀರ ಬಿಟ್ಟಿದ್ದು ಆಮೇಲೆ. ಮೊದ್ಲೇ ಬಿಟ್ಬಿಟ್ಟು ಆಮೇಲೆ ಹೇಳದ್ನ, ಮೊದ್ಲು ಅಷ್ಟಮಿ ಬಂತಲ್ಲ, ಆಮೇಲೆ ಏಕಾದಶಿ ಅಂದ್ರೆ ಈ ಏಕಾದಶಿ ಆದ್ಮೇಲೆ ಮುಂದಿನ ಅಷ್ಟಮಿನಲ್ಲಿ ಇದಾಗುವಂತದ್ದು. ಇಲ್ಲೇನೋ ಹಿಂದೆ ಮುಂದೆ ಇದ್ರದ್ದಾಗತ್ತೆ. ಆ ಯಾವ ಮಾಸ, ಯಾವ ಪಕ್ಷ, ಯಾವ ತಿಥಿ ಇವುಗಳೆಲ್ಲ ಕೌಂಟ್ ಬರುವಂತದ್ದು. ಸಾಮಾನ್ಯವಾಗಿ ನಾವೇನು ವಿಶೇಷವಾಗಿ ಏನು ಆಚರಣೆ ಮಾಡೋಲ್ಲ. ಯಾವುದು ಭೀಷ್ಮ ಏಕಾದಶಿಗೆ, ಅಯ್ಯೋ ಭೀಷ್ಮ ಅಷ್ಟಮಿಗೆ. ಭೀಷ್ಮ ಅಷ್ಟಮಿ ಏನು ಅನ್ನೋದಕ್ಕೆ ಹೇಳ್ತೇನೆ. ಇವತ್ತು ವೇದ ಭಾಗವನ್ನ ಫಸ್ಟ್ ಹೇಳ್ಬಿಟ್ಟು ಮುಗಿಸೋಣ, ಆಮೇಲೆ ವಿ ವಿಲ್ ಕಮ್ ಟು ದಿಸ್ ಮಿಕ್ಕಿದ್ದು ಮಾತುಗಳು ಇದಕ್ಕೆಲ್ಲ. ಎಷ್ಟು ಜನ ಪ್ರಾಕ್ಟೀಸ್ ಮಾಡಿದ್ರಿ ಪುರುಷ ಸೂಕ್ತನ ಮನೆಯಲ್ಲಿ? ಇವತ್ತು ಫುಲ್ ಸೆಂಟೆನ್ಸ್ ಹೇಳ್ತೀನಿ, ಅರ್ಧ ಬಿಡಿಸಿದ್ದು. ಅಸ್ಮದ್ ಗುರುಭ್ಯೋ ನಮಃ ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಆಸ್ಪೃಣೋದು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪೀತಃ ಶ್ರುತಂ ಮೇ ಗೋಪಾಯ. ಇದು ಇನ್ನೊಂದು ಗಮನಿಸಿ, ಸ್ವಲ್ಪ ಒಂಚೂರಲ್ಲ ಹೇಳ್ತಾ ಹೋಗ್ತೀನಿ. ಈ ಆರೋಹಣ ಅವರೋಹಣ ಸಂಗೀತದಲ್ಲಿ ಕೇಳಿದ್ದೀರಿ. ಈಗ ನಾವು ಆಚಾರ್ಯ ಪರಂಪರೆ ಹೇಳ್ಬೇಕಾದ್ರೆ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದ್ ಆಚಾರ್ಯ ಪರ್ಯಂತ ಮಂದೇ ಗುರು ಪರಂಪರ. ಲಕ್ಷ್ಮೀನಾಥ ಶ್ರೀಮನ್ನಾರಾಯಣಿಂದ ಶುರು ಮಾಡಿ ನಾಥ ಮುನಿ ಯಾಮನ ಮುನಿ ಮಧ್ಯದಲ್ಲಿ ನನಗೆ ಸಮಾಶ್ರಯಣ ಮಾಡಿದ ಆಚಾರ್ಯ ತಂದೆ ತಾಯಿತಿನ ಉಪದೇಶ, ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಮಾಡ್ತೀನಿ. ಇದ್ ಮೇಲಿಂದ ಕೆಳಗೆ ಬರೋದು, ದಿಸ್ ಈಸ್ ಅವರೋಹಣ. ಅದೇ ಅಸ್ಮದ್ ಗುರು ಸಮಾರಂಭ ಯತಿಶೇಖರ ಮಧ್ಯಮ ಲಕ್ಷ್ಮೀ ವಲ್ಲಭ ಪರ್ಯಂತ ಮಂದೇ ಗುರು ಪರಂಪರಾ. ನನ್ನ ಗುರುವಿನಿಂದ ಆರಂಭ ಮಾಡಿ ಯತಿಶೇಖರ ಮಧ್ಯಮ ಲಕ್ಷ್ಮೀ ವಲ್ಲಭ ಪರ್ಯಂತ, ಸೇಮ್ ಅದೇನೆ ಹೇಳಿದ್ದು. ಇಲ್ಲಿಂದ ಶುರು ಮಾಡಿ ಮೇಲೆ ಹೋಗಿದ್ದು. ಇದು ಬರೆದವ್ರು ಯಾರು ಅಂದ್ರೆ ದಾಶರಥಿ ಮೊದಲಿಯಾಂಡ. ಈ ರಾಮಾನುಜರಿಗೆ ದಂಡ ಕಮಂಡಲುಗಳು ಅಂತ, ಒಬ್ಬ ಕೂರತ್ತಾಳ್ವ, ಇನ್ನೊಬ್ಬ ದಾಶರಥಿ. ಅದರಲ್ಲಿ ಆ ದಾಶರಥಿ ಮಾಡಿದ್ದು ಅಸ್ಮದ್ ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮ ಲಕ್ಷ್ಮೀ ವಲ್ಲಭ ಪರ್ಯಂತ ಒಂದೇ ಗುರು ಪರಂಪರಾ. ಗುರು ಪರಂಪರೆಯನ್ನು ವಂದಿಸೋದು. ಇದು ಯಾಕೆ ಈ ಮಾತನ್ನು ಹೇಳಕ್ ಬಂದೆ ಅಂದ್ರೆ, ಅಸ್ಮದ್ ಗುರುಭ್ಯೋ ನಮಃ ಹರಿ ಓಂ. ಇದು ಆರಂಭ. ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಹರಿ ಓಂ. ಏನ್ ವ್ಯತ್ಯಾಸ? ಹರಿ ಓಂ ಓಕಾರ ಉದಾತ್ತದಲ್ಲಿ ಬರುತ್ತೆ ಬಿಗಿನಿಂಗ್ ನಲ್ಲಿ. ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಹರಿ ರಕಾರ ಇದೆಯಲ್ಲ ಅದು ಮೇಲಕ್ಕೆ ಹೋಗುತ್ತೆ. ಇದು ಗಮನಿಸ್ಬೇಕು. ಸುಮ್ನೆ ಹರಿ ಓಂ ಅಂತ ಬಿಡೋದಲ್ಲ. ಇದು ಯಾಕೆ ಅಂದ್ರೆ ಮುಂದಿನ ಇಂಟ್ರೊಡಕ್ಷನ್ ಅಗ್ನಿಮಿ ಈಳೆ ಪುರೋಹಿತಂ ಒಂದು ವೇದ ಹೇಳಿದ್ರೆ ಆರಂಭ ಹರಿಹಿ ಓಂ, ಅಲ್ಲಿಂದ ಶುರು ಮಾಡ್ಬೇಕು. ಓಂಕಾರದಿಂದ ಎಲ್ಲವನ್ನು ಶುರು ಮಾಡ್ಬೇಕು, ಓಂಕಾರದಿಂದ ಕನ್ಕ್ಲೂಡ್ ಮಾಡಬೇಕು. ಇದು ಉಪನಿಷತ್ನಲ್ಲಿ ಎಲ್ಲ ಕಡೆನಲ್ಲೂ ಬರುವಂತ ಮಾತು. ಹೋಮಗಳನ್ನು ನಡೆಸಬೇಕ್ರೆ ಅದು ಸ್ತೋತ್ರಗಳಲ್ಲಿ ನಾಮಾವಳಿ ಭಗವಂತನಿಗೆ ಅರ್ಚನೆ ಮಾಡಿದರೆ ಓಂಕಾರದ ಜೊತೆಗೆ, ಸ್ತ್ರೀಯರಾದವರು ಓಂಕಾರದಿಂದ ಹೇಳ್ತಾರೆ. ಇದು ನಮ್ಮ ಸಂಪ್ರದಾಯ, ಗೊತ್ತಾಯ್ತಾ? ಓಂಕಾರ ಅವ್ರಿಗೆ ಹೇಳೋಲ್ಲ. ಅಂಗನ್ಯಾಸ ಕರನ್ಯಾಸಗಳು ಸ್ತ್ರೀಯರಿಗಿಲ್ಲ, ಪುರುಷರಿಗೆ ಮಾತ್ರ. ಇವೆಲ್ಲ ಬರುವಂತಹದ್ದು, ಗೊತ್ತಾಯ್ತಾ? ಇದಿಷ್ಟು ಇಂಟ್ರಡಕ್ಷನ್. ಯಾಕೆಂದ್ರೆ ಅಸ್ಮದ್ ಗುರುಭ್ಯೋ ನಮಃ ಹರಿ ಓಂ. ರಿಪೀಟ್ ಮಾಡಿ. ಅಸ್ಮದ್ ಗುರುಭ್ಯೋ ನಮಃ ಹರಿ ಓಂ.
अस्मद्गुरुभ्यो नमः। हरि ओम। सहस्रशीर्षा पुरुषः सहस्रशीर्षः पुरुषः सहस्रशीर्षः पुरुषः सहस्राक्षः सहस्रपात् सहस्रपात् स भूमिं विश्वतो वृत्वा विश्वतो वृत्वा भूमिं विश्वतो वृत्वा अत्यतिष्ठद्दशाङ्गुलम् 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 पुरुष ये वेदगं सर्वम् पुरुष ये वेदगं सर्वम् पुरुष ये वेदगं सर्वम् ಈ ಗ್ರೂಪ್ ನಲ್ಲಿ ಯಾರ್ಯಾರು ಇದ್ದೀರೋ ಆನ್ಲೈನ್ ಅಲ್ಲಿ ಆಗ್ಲಿ ಅಥವಾ ಎಲ್ಲ ಇದು ಮಾಡ್ಕೊಂಡಿರೋ ಅದೆಲ್ಲ ನಿಮ್ಗ ಮ್ಯಾಟರ್ ಎಲ್ಲ ಬಂದಿರ್ಬೇಕು. ಯಾವ್ದು ಆರಾಧನೆದು ಇದ್ರದ್ದು ಡೌನ್ಲೋಡ್ ಮಾಡಿ ಕಳ್ಸಿತ್ತು. ಎಷ್ಟ್ ಚಂದ ಸಾಮೃಷಭೋ ಅದು ಅದ್ರಲ್ಲೇ ಇತ್ತು. ಆಮೇಲೆ ಈ ಆರಾಧನೆ ಸಂಧ್ಯಾ ವಂದನೆ ಎರಡರದ್ದು ಕೂಡ ಕೆಲವ್ರಿಗೆ ಓಪನ್ ಆಗ್ಲಿಲ್ಲ ಅಂತ ಬಂದಿತ್ತು. ಅದಕ್ಕೇನು ವೇದಾಂತ.com ಎಲ್ಲ ಸ್ಮಾಲ್ ಲೆಟರ್ಸ್, ಮಧ್ಯದಲ್ಲಿ ಸ್ಪೇಸ್ ಇಲ್ಲ. VEDVEDINTA.com ಅದೇ ಪಾಸ್ವರ್ಡ್. ಅದಕ್ಕೆ ಮಾಡಿದ್ರೆ ಓಪನ್ ಆಗುತ್ತೆ. ಇದನ್ನ ಮತ್ತೆ ಮತ್ತೆ ನೋಡಿ. ಇರೋದು ಟೈಮ್ 8 ದಿವಸ, ಅದ್ರಲ್ಲಿ 2 ದಿವಸ ಆಗೋಯ್ತು. ಇನ್ನು 6 ದಿವಸದಲ್ಲಿ ಪೂರ ಆಗ್ಬೇಕು. ಅದಕ್ಕೇನು ಅಂದ್ರೆ ಮತ್ತೆ ಮತ್ತೆ ಅದನ್ನ ಹೆಚ್ಚಿಗೆ ಕೇಳಿ ಏನೇನ್ ಸಂದೇಹ ಇದ್ರೆ ಬನ್ನಿ ಮಾಡಿ. ಇನ್ಯಾರೋ ಒಂದು ಕೇಳಿದ್ರು ಪ್ರಶ್ನೆ, ಏನೋ ಇದು ವಡಗಲೇನವ್ರಿಗೆ ನ್ಯಾಸ ದೇಶಗ, ನಮಗೆ ತಂಗಲೇನವ್ರಿಗೇನೋ ಅಂತ. ತೆಂಗ್ಲೆ ವಡಗಲೆ ಎಲ್ಲ ಅದ್ರ ಅರ್ಥ ನೋಡಿ. ಶರಣಾಗತಿಯನ್ನು ಹೇಳಿದ್ದು. ಇವಾಗ ತೆಂಗಲೆ ಪುಸ್ತಕಗಳನ್ನು ಓದಬಾರ್ದು ಅಂತಿದೇನೋ. ನಾನು ಓದಿದೆಯಲ್ಲ, ಮುಮುಕ್ಷು ಪಡಿ, ಆಚಾರ್ಯ ಹೃದಯ, ತಿರುವಾಯ್ಮಳಿ ನೂತ್ತಂದಾದಿ, ಮುಮುಕ್ಷು ಪಡಿ 3000 ಪಡಿ, 6000 ತಿರುಕುರೈ ಪಿರಾನ್ ಪಿಳ್ಳನ್, 12000 ಪಡಿ, 24,000 ಪಡಿ, ಪರಮಪದ ಸೋಪಾನ ಪಡಿ ಅಂದ್ರೆ ಸ್ಟೆಪ್ಸು. ಭಗವಂತನ ಪಡಿಯೋಕೆ ಮೋಕ್ಷಕ್ಕೆ ಹೋಗೋದು. ಆ ಮೋಕ್ಷದಲ್ಲಿ ಹೇಳುದೆ ತೆಂಗ್ಲ ಆಚಾರ್ಯಗಳು ಇರೋದಿದೆ. ಉಪದೇಶ ರತ್ನ ಮಾಲೆ ಏನಿದೆ ಅದರಲ್ಲಿ? ಉಪದೇಶ ರತ್ನ ಮಾಲೆ. ಅದು ಒಂದೊಂದು ರತ್ನಗಳು ಅದ್ರಲ್ಲಿ ಹೇಳಿರೋದು. ಇಬ್ರು ಆಚಾರ್ಯರು ಮಾನ್ಯರು. ಅದರಿಂದ ಇಲ್ಲಿ ಕಲ್ತವ್ರಲ್ಲೆಲ್ಲ ಒಂದು ವಿನಂತಿ ಏನ್ ಗೊತ್ತಾ? ದೇಶಿಕರದು ಮಂಗಳಾಶಾಸನ ಹೇಳಿ, ಮಣಾವಳ ಮಾಮನಿಗಳದು ಹೇಳಿ. ಸರ್ವದೇಶ ದಶಾಕಾಲೆ ಕಡೆಯಲ್ಲಿ ಹೇಳ್ಬೇಕಾದ್ರೆ ತೀರ್ಥವನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಶ್ರೀಶೈಲೇಶ ದಯಾ ಪಾತ್ರ ಆ ಮುಂದಕ್ಕೆ ಅವ್ರದ್ದು ಇದು ಹೇಳಿದ್ರೆ ವೇದಾಂತ ದೇಶಿಕರದಲ್ಲಿ ಬರುತ್ತೆ. ವಾಳಿಯರ ಮಾನುಷ ಪಿಳ್ಳ, ಸುಂದರ ತೋಳಿನೈ ವಾಳಿಯೇ, ಇವ್ರದು ಮಣವಾಳ ಮಾಮನಿಗಳನ್ನು ಕೊಂಡಾಡುವಂಥದ್ದು. ಸೊ ಎಲ್ರೂ ರಾಮಾನುಜರ ಶಿಷ್ಯರೇನೆ. ಸೊ ಅದರಿಂದ ಇದು ನಮ್ದು ಅದವ್ರದ್ದು ಅನ್ನೋದು ಮನಸ್ಸಿನಿಂದ ತೆಗೆದು ಬಿಡಿ. ಯಾಕೆಂದ್ರೆ ಆರಾಧನೆಯಲ್ಲಿ 2 ಸೇರಿದೆ. ಈಗ ಯತಿರಾಜ ಸಪ್ತತಿ ಇದೆ, ಯತಿರಾಜ ವಿಂಶತಿ. ಯತಿರಾಜ ಸಪ್ತತಿ ಅನ್ನೋದು ರಾಮಾನುಜರನ್ನ ಕೊಂಡಾಡಿದಂತ 70 ಶ್ಲೋಕಗಳು ವೇದಾಂತ ದೇಶಕರಿಂದ. ಯತಿರಾಜ ವಿಂಶತಿ 20 ಶ್ಲೋಕಗಳು ಮಣವಾಳ ಮುನಿ, ರಮ್ಯ ಜಾಮಾತೃ ಮುನಿ, ಸೌಮ್ಯ ಜಾಮಾತೃ, ಅವ್ರಿಗೆಲ್ಲ ಹೆಸರುಗಳು ಅವ್ರು ಬರೆದದ್ದು. ಈ ಮೇಲ್ಕೋಟೆನಲ್ಲಿ ನಾನು ಫಸ್ಟ್ ಟೈಮ್ ಹೋದಾಗ, ಈಗಾಗಿದಾರಲ್ಲ ಸ್ವಾಮಿಗಳು, ಅವ್ರ ಮನೆಯಲ್ಲೇ ಇದ್ವಿ. ಅವ್ರು ನನಗೆ ತುಂಬಾ ಆತ್ಮೀಯರಾಗಿದ್ರು ಹಿಂದೆ ಇದರಲ್ಲಿ. ಅಲ್ಲಿ ಹೋದಾಗ ಈ ರಾಮಾನುಜ ತಿರುನಕ್ಷತ್ರಕ್ಕೆ ಉತ್ಸವಕ್ಕೆ ರಾಮಾನುಜನ ಉತ್ತೊಂದು ಅದು ಹೇಳ್ತಾ ಉತ್ಸವ ಬರುತ್ತೆ. ತಿರುನಾರ ಶೆಲ್ವ ಪಿಳ್ಳೆ ಬಂದಿದ ತಕ್ಷಣ ಇಲ್ಲಿ ದೇಶಿಕರ ಸನ್ನಿಧಿ ಬಂದಾಗ ಇವ್ರು ರಾಮಾನುಜನ ಉತ್ತೊಂದು ಅದು ಹೇಳ್ತಿರ್ತಾರಲ್ಲ, ಒಡಗಲೆ ಇವರೆಲ್ಲ ಒಳಗಡೆ ಹೋಗ್ತಾರೆ ದೇಶಿಕರ ಸನ್ನಿಧಿನ. ಯತಿರಾಜ ಸಪ್ತತಿ ಹೇಳ್ತಾರೆ, ಮಂಗಳಾರತಿ ಆಗುತ್ತೆ, ಮಂಟಪಡಿ. ಅದಾದ್ಮೇಲೆ ಬರ್ತಾರ. ಅಲ್ಲಿಂದ ಹಿಂಗ್ ಬಂದ್ರೆ ವರವರ ಮುನಿ ಸನ್ನಿಧಿ, ಅವರೇ ಸೌಮ್ಯ ಜಾಮಾತೃ, ರಮ್ಯ ಮಾತೃ, ಮಣವಾಳ ಮುನಿ ಎಲ್ಲ ಇದೆ. ಅಲ್ಲಿ ಬಂದಾಗ ಈ ದೇಶಿಕ ವಡಗಲಿನವರೆಲ್ಲ ಔಟು. ಅವರು ರಾಮಾನುಜನ ತಂದು ಅದು ಗಂಟಿ ಮಾಡ್ತಾರೆ. ಇವ್ರು ಒಳಗಡೆ ಹೋಗ್ಬಿಟ್ಟು ಯತಿರಾಜ ವಿಂಶತಿ ಹೇಳಿ ಬರ್ತಾರೆ. ನಾನು 2 ಕಡೆನೂ ಹೋಗಿ ಬಂದೆ. ಆಮೇಲೆ ಕೇಳಿದೆ, ಯಾಕೆ ಇಬ್ರು ಎಲ್ರು ಬರ್ಬೋದಲ್ಲ, ರಾಮಾನುಜನ ತಂದು ಅದು ಹೇಳಿ. ಇಲ್ಲಿ ಸಪ್ತತಿ ಹೇಳ್ಬೇಕಾದ್ರೆ ಎಲ್ರು ಹೇಳಿ ಸಪ್ತತಿ. ಯಾರನ್ನ ಕೊಂಡಾಡ್ತಾ ಇದ್ದೀರಿ? ರಾಮಾನುಜರಿರ್ತಾರೆ, ಬರ್ದವ್ರ ದೇಶಿಕರಾಗ್ಲಿ. ಹಾಗೇನು ಇಲ್ಲಿ ಬಂದಾಗ ಮಣವಾಳ ಮುನಿಗಳು ಕೊಂಡಾಡಿದ್ ಯಾರನ್ನ? ರಾಮಾನುಜರನ್ನ. ವಿಂಶತಿ ಅದ್ ಯಾಕೆ ಹೇಳ್ಬಾರ್ದು? ಸೊ ಅದರಿಂದ ಈ ಬ್ಯಾರಿಕೇಡ್ ಅನ್ನೋದು ಮನಸ್ಸಿನದಿಯಲ್ಲ, ಅದನ್ನ ತೆಗೆದು ಬಿಡ್ಬೇಕು. ಆಚರಣೆಗಳು ಈಗೇನೋ ಇದೇ ಸರಿ ಅಂತಂದ್ಬಿಟ್ಟು ಅಂದಾಗ ಎಲ್ಲಾ ವಡಗಲೇನವರು ತೆಂಗಲೆ ಕನ್ಸರ್ಟ್ ಆಗೋಲ್ಲ, ಅಥವಾ ಅದೇ ಸರಿ ಅಂತ ಅಂದ್ಬಿಟ್ಟು ತೆಂಗಲೇನವ್ರೆಲ್ಲ ವಡಗಲೆಗೆ ಬರ್ತಾರೆ ಅಂತಲ್ಲ. ವಿಚಾರದ್ದು ಅದರ ಹಿನ್ನೆಲೆ ಇದನ್ನ ನೋಡಿ. ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡು. ಅಪ್ಪ ಹಾಕಿದ ಆಣಕ್ಕೆ ಆಲದ ಮರಕ್ಕೆ ನೇತಾಕೊಂಡ್ರು ಅಂತ ಗಾದೆ ಆ ತರ ಆಗ್ಬಾರ್ದು. ಯಾವುದು ಒಳ್ಳೇದಿದೋ ಸ್ವೀಕಾರ ಮಾಡಿ.
ಆನೋಭದ್ರ ಕ್ರತವೋ ಎಂತು ವಿಶ್ವತಃ. ವಿಶ್ವದಲ್ಲಿ ಎಲ್ಲೆಲ್ಲಿ ಒಳ್ಳೇದಿದೆ ಯಾರೇ ಹೇಳಿ ಅದು ಸ್ವೀಕಾರಕ್ಕೆ ಅರ್ಹವಾದದ್ದು. ಅದರ ಅರ್ಥ ಏನು? ನಮ್ಮನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದು. ಒಂದು ನ್ಯಾಸ ದಶಕ, ನ್ಯಾಸ ವಿಂಶತಿ ಇನ್ನೊಂದಿದೆ, ಶರಣಾಗತಿ ದೀಪಿಕೆ ಇದೆ. ಹಾಗೇನೆ ತೆಂಗನಾಚಾರ್ಯರ ಕೃತಿಗಳು ಕೂಡ ಅಷ್ಟೇ. ಕಾಶಿಯ ಶಾಸ್ತ್ರವನ್ನು ಓದುವರು ಆಕ್ಸ್ಫರ್ಡ್ ನಲ್ಲಿ, ದೆಹಲಿಯಲ್ಲಿ ಗ್ರೀಸಿನ ಕಬ್ಬಗಳನ್ನು ಓದುವರು. ಶ್ವಾಸವದು ಬೊಮ್ಮನದೋ ಇದಕ್ಕೆ ಬ್ಯಾರಿಯರ್ಸ್ ಇಲ್ಲ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ. ಗ್ರೀಸ್ದು ಅರ್ನ್ ಓಟ್ ಟು ಅರ್ನ್ ಅಂತ ಅಂದ್ಬಿಟ್ಟು ಗ್ರೀಸ್ ಕಾವ್ಯಗಳು ಅದನ್ನೆಲ್ಲ ದೆಹಲಿನಲ್ಲಿ ಓದ್ತಾರೆ. ಹಾಗೆ ಇಲ್ಲಿ ಕಾಶಿಯ ಶಾಸ್ತ್ರಗಳನ್ನ ಆಕ್ಸ್ಫರ್ಡ್ ನವರು ಓದ್ತಾರೆ. ಸೊ ದೇರ್ ಶುಡ್ ನಾಟ್ ಬಿ ಎನಿ ಇದು ಅಂತ. ಸೊ ಇದರಲ್ಲಿ ಲೆಟ್ ಅಸ್ ಆಲ್ವೇಸ್ ಐಡೆಂಟಿಫೈ ಅವರ್ ಸೆಲ್ಸ್ ಆಸ್ ದ ಫಾಲೋವರ್ಸ್ ಆಫ್ ರಾಮಾನುಜ. ಆಚರಣೆ ನಮ್ಮ ಮನೆಯಲ್ಲಿ ಏನೇನಿದೆಯೋ ಅದು. ಸೊ ಮುಂದಕ್ಕೆ ಹೋಗೋಣ. ಅತ್ಯಂತ ಇಷ್ಟ ದಶಾಂಗ. ಇನ್ನೊಂದು ಏನು ಅಂದ್ರೆ ವೇದ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ದಟ್ ವಿಲ್ ಬಿ ಹೆಲ್ಪ್ಫುಲ್. ಯಾವುದು ರೆಕಾರ್ಡ್ ಮಾಡಿದ್ದು ಪ್ಲೇ ಮಾಡಿದ್ರೆ ಮತ್ತೆ 4 ಸಲ ಕೇಳಿದ್ರೆ ಖಂಡಿತ ಉಪಯೋಗ ಆಗತ್ತೆ. ಕೆಲವರಿಗೆಲ್ಲ ಆಶ್ಚರ್ಯ. ಇವಾಗ ನಾನು ಒಂದು ಉಪನಯನ ಮಾಡಿಸಿದೆ. ಉಪನಯನ ಮಾಡೋದಕ್ಕೆ ಅಂಗವಾಗಿ ಏನೋ ಉದಕ ಶಾಂತಿ ಇದ್ರದ್ದೆಲ್ಲ ಆದ್ಮೇಲೆ ಇಲ್ಲ ಮೊದಲೇ ಹೇಳಿದ್ರು ತಪ್ಪಿಲ್ಲ, ಸಂಧ್ಯಾ ವಂದನೆ ಮಂತ್ರಗಳನ್ನ ರಿಪೀಟ್ ಮಾಡಿಸ್ಬಿಟ್ರೆ ಅವ್ನು ಸಂಧ್ಯಾ ವಂದನೆ ಕೂತ್ಕೊಂಡ್ ಮಾಡಿದಾಗ ಎಷ್ಟು ಸುಲಭವಾಗಿ ತಗೋದ ಅವನ ಮಂತ್ರ. ಯಾಕೆಂದ್ರೆ 3 ಸಲಿ ನಾವೊಂದ್ಸಲಿ ಹೇಳ್ತೀನಿ, 2 ಸಲಿ ಅವ್ರು ರಿಪೀಟ್ ಮಾಡ್ತಾರೆ. ಸೊ 3 ಟೈಮ್ಸ್ ನಿಮ್ ಕಿವಿ ಮೇಲೆ ಬಿದ್ದಿರುತ್ತೆ. ಎಷ್ಟು ಬೇಗ ಬಾಯಿ ಹಾಟ್ ಆಗುತ್ತೆ ಗೊತ್ತಾ? 10 ದಿವಸದಲ್ಲಿ ಅವನ ಮಂತ್ರಗಳೆಲ್ಲ ಪೂರ ಬಂದ್ಬಿಡ್ಬೇಕು. ಆಮೇಲೆ ಡೆಮಾನ್ಸ್ಟ್ರೇಷನ್, ದೆನ್ ಹಿ ಕಂಟಿನ್ಯೂಸ್. ಹಾಗೇನೆ ಈ ಸಮಿಧಾ ದಾನ. ಬ್ರಹ್ಮಚಾರಿ ಆದವನು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅಗ್ನಿಯನ್ನು ಪ್ರತಿಷ್ಠೆ ಮಾಡ್ಕೊಂಡು, ಅವನಿಗೆ ಇನ್ನೇನು ಹೆಚ್ಚಿಗೆ ಇಲ್ಲ, ಬಹಳ ಸಿಂಪಲ್ ಒಂದು ಪರಿಶೇಚನೆ. ಅದಿದೆ ಅನುಮನ್ಯಸ ಅನುಮತೆ ಅನುಮನ್ಯಸ್ಸು ಅಂತೇಳಿ ಪರಿತ್ವಾಗ್ನೆ ಪರಿಮೃಜಾಮಿ ಅಂತ ಹೇಳಿ ಒಂದೊಂದು ಸಮಿತಿ ತೆಗೆದು ತುಪ್ಪದಲ್ಲಿ ಅದ್ಬಿಟ್ಟು ಸೇರಿಸಿ ಅಗ್ನಿನ್ ಪ್ರತಿದಿನ ಪ್ರಾರ್ಥನೆ ಮಾಡೋದು. ನನಗೆ ತೇಜಸ್ಸು ವರ್ಚಸ್ಸು ಎಲ್ಲವನ್ನು ಉಂಟು ಮಾಡೋದು. ಮೈ ಮೇಧಾ ಮೈ ಪ್ರಜಾ ಮೈ ಅಗ್ನಿಸ್ ತೇಜೋದದಾತು. ಎಷ್ಟು ಸುಂದರವಾಗಿದೆ ಮಂತ್ರಗಳು. ಬ್ರಹ್ಮಚಾರಿಗೆ ಅದೊಂದೇ ಕೆಲಸ, ಅವನು ಇನ್ಯಾವ ಹೋಮಾನು ಮಾಡೋಂಗಿಲ್ಲ. ಬರೀ ಸಮಿಧಾಧಾನ ಅದು ಒಂದು ಮಾತ್ರ. ಗೃಹಸ್ಥನಾಗೋದು ಉದ್ದೇಶ ಯಾಕೆಂದ್ರೆ ವೇದದಲ್ಲಿ ತಿಳಿಸಿದ ಯಜ್ಞವನ್ನು ಮಾಡೋಕೆ. ಅದನ್ನ ಯಾವ ಮಟ್ಟಿಗೆ ತಂದಿಟ್ಟಿದೀವಿ ಇವತ್ತು? ಎ ಲೈಸೆನ್ಸ್ ಟು ಹ್ಯಾವ್ ಸೆಕ್ಸ್, ಮದುವೆ ಅಂತಂದ್ರೆ ಆಯ್ತಾ. ಆ ಗರ್ಭಧಾನ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಇದು. ಅದು ತಮಾಷೆ, ಎಲ್ರಿಗೂ ಬೇಡಿಕೆ. ಏನೋ ಯಾರು ಮಾಡಬಾರ್ದ ಕೆಟ್ಟ ಕೆಲಸ ಮಾಡಬಂದೆ ಅಂತ ಅವರುಗಳನ್ನ ಇವ್ರು ತಮಾಷೆ ಮಾಡೋದು, ಅವ್ರ ತಲೆ ಬಗ್ಗಿಸ್ಕೊಳ್ಳೋದು, ದೊಡ್ಡ ಅಪಚಾರ ಮಾಡದಂತೆ. ಅದು ಕೊಟ್ಟುವಂತ ಮಕ್ಕಳು ಏನಾಗ್ತಾರೆ? ಅಂಗಾದ್ ಸಂಭವಸಿ ಹೃದಯಾದಿ ಜಾಯಸೆ ಆತ್ಮಾವೈ ಪುತ್ರನಾಮಾಸಿ. ಎಷ್ಟು ಸುಂದರವಾಗಿದೆ. ಅದೊಂದು ಯಜ್ಞ. ಅದು ಭಗವದ್ ಆರಾಧನೆ ಮಾಡ್ಬೇಕಾದ್ರೆ ಹೇಗಿದೆಯೋ ಅದೇ ರೀತಿ ಒಳ್ಳೆಯ ಸಂತತಿಯನ್ನು ಪಡೆದು ನಿಮ್ಮ ಕಂಟಿನ್ಯೂಟಿ. ಪ್ರಜಾತಂತುಮ್ಮ ವ್ಯವಚ್ಛೇತ್ಸೀಹಿ ಅಂತ ಹೇಳುತ್ತಲ್ಲಿ. ಸೊ ದಿ ಗ್ರೇಟ್ನೆಸ್, ಅದರ ಸಿಗ್ನಿಫಿಕೆನ್ಸ್ ಎಲ್ಲದನ್ನ ತಿಳಿದು ಆಚರಣೆಯಲ್ಲಿ ಸ್ವಲ್ಪವಾಗಿ ಮಾಡ್ತಾ ಬನ್ನಿ. ಈಗ ಬೆಟ್ಟ ಹತ್ತಬೇಕಾದ್ರೆ ಮೊದಲನೇ ಸ್ಟೆಪ್ ಹತ್ತದೆ ಸುಮ್ನೆ ನೇರ ಒಂದೇ ಸಲ ನೆಗೋಕ್ಕಾಗಲ್ವಲ್ಲ. ಸೊ ಯು ಸ್ಟಾರ್ಟ್ ಅಲ್ಲಿಂದ ಮಾಡ್ತಾ ಬಂದ್ರಾಯ್ತು. ಆಸಕ್ತಿಯನ್ನು ಇಟ್ಕೊಂಡು ಯಾಕೆ ಹೇಳ್ತಾರೆ ಅದರದನ್ನು ತಿಳಿದು ಆಚರಣೆ ಮಾಡ್ಬೇಕು. ಹೋಗೋಣ ಮುಂದಕ್ಕೆ. ಯದ್ಭೂತಂ ಯಚ್ಚ ಭವ್ಯಂ ಯದ್ಭೂತಂ ಯಚ್ಚ ಭವ್ಯಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ 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 ಯದನ್ನೇನ ತಿರೋಹತಿ ಯದನ್ನೇನಾತಿರೋಹತಿ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಏತಾವಾನಸ್ಯ ಮಹಿಮಾ ಏತಾವಾನಸ್ಯ ಮಹಿಮಾ. ಅವ್ರ ಪ್ರಶ್ನೆಗೆ ಉತ್ತರ ಆಗ್ಲಿಲ್ಲ. ಏನು ಈ ನ್ಯಾಸ ದಶಕ ಬದ್ಲಿಗೆ ಏನು ಅಂತ ಇದು ಹೇಳ್ಬೋದು. ಕಣ್ಣಿನುಂಚಿರುತ್ತಾಂಬ ತಿರುಪಲ್ಲಾಂಡು ಹೇಳ್ತಿ ಗಂಧ ತೆಗಿಬಹುದು. ನಿಮ್ಗೆ ನ್ಯಾಸ ದಶಕ ಬೇಡ ಅಂದ್ರೆ ಅದರ ಅರ್ಥ ಅಷ್ಟು ಚೆನ್ನಾಗಿದೆ, ಅದು ಸೇರಿಸ್ಕೊಂಡು ಮಾಡ್ಬೋದು. ಅದೇ ಇದು ನನಗೆ ದೇವ್ರೇ ಬೇಡ ಅಂದ್ರು ದೈವ ಮತ್ತಿಲ್ಲ ಅಂತ ಬದುರೆ ಕವಿ ಆಳ್ವ. ಸೊ ಕಣ್ಣಿನುಂಚಿರುತ್ತಾಂಬು ಹೇಳಿಯೂ ಗಂಧವನ್ನು ತೆಗಿಬಹುದು. ಗಂಧ ಸಿದ್ಧ ಮಾಡಿ ಇಟ್ಕೊಂಡು ಆಮೇಲೆ ಆರಾಧನೆಗೆ ಶುರು ಮಾಡ್ಬೇಕ್ರಿ. ಇದೆಲ್ಲ ಸಂಭಾರಾನ್ ಸಮೃತ್ಯ, ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಫಾರ್ ದಿ ಭಗವದ್ ಆರಾಧನಾ. ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ಅಂತ. ಹಾಗೆ ಮೊದಲು ಒಂದು ಸೊಲ್ಯೂಟ್ ಇದು ಪಣ್ಣಕ್ಕೂ ಆಚೆ ಅಂದಿದ್ದು ಹೇಳ್ತಾರೆ. ಪಾದೋಸ್ಯ ವಿಶ್ವಭೂತಾನಿ ಪಾದೋಸ್ಯ ವಿಶ್ವಭೂತಾನಿ
ಹೇಳಿ ಹೇಳಿ. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ್ವಬುಧೈತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತಥೋ ವಿಶ್ವಂ ವ್ಯಕ್ರಮತ್ ततो विश्वं व्यक्रामत् ततो विश्वं व्यक्रामत् नाशनः नशने अभि दाशनानशने अभि तस्मात् विराड जायत तस्मात् विराड जायत तस्मात् विराड जायत विभाजो अधिपुरुषः विराजो अधिपुरुषः विराजो अधिपुरुषः सजातो अत्यरिच्यत सजातो अत्यरिच्यत सजातो अत्यरिच्यत पश्चात् भूमिमथो पुरः पश्चाद्भूमिमतो पुरः पश्चाद्भूमिमतो पुरः यत्पुरुषेण हविषा यत्पुरुषेण हविषा यत्पुरुषेण हविषा देवा यज्ञमतन्मत देवा यज्ञमतन्मत देवा यज्ञमतन्मत वसन्तो अस्यासीदाज्यम् वसन्तो अस्यासीदाज्यम् वसन्तो अस्यासीदाज्यम् ग्रीष्म इध्वः शरद्धविः भीष्मयित्वः शरद्दविः भीष्मयित्वः शरद्दविः सप्तास्यासन् परिधयः सप्तास्यासन् परिधयः सप्तास्यासन् परिधयः त्रिसप्त समिधः कृताः त्रिसप्तसमिधः कृताः त्रिसप्तसमिधः कृताः ಇಲ್ಲಿ ತ್ರಿಸಪ್ತ ಹೇಳಿದ್ರೆ ತ್ರಿಹಿ ವಿಸರ್ಗ ಅಲ್ಲಿ ಆ ವಿಸರ್ಗ ಸೇರಿದಾಗ ಸಾಕ್ಸಾವತ್ತು ಒತ್ತ ತಕ್ಷಣ ಬರ್ಬೇಕು. ಈಗ ತಾನು ಹೇಳಿದೆ ನಾನು ಉದಾಹರಣೆ ಇವಾಗ ಕ್ಷೇಮೋಸ್ತು ನ ಅಂತಂದ್ರೆ ನನಗೆ ಕ್ಷೇಮ ಮಾಡೋದು ಬೇಡ ಅಂತ. ಶಂ ನ ಅಂದ್ರೆ ಶಂ ನಹ ನಹ ಅಂದ್ರೆ ನಮಗೆ ನ ಅಂತಂದ್ರೆ ಬೇಡ ಅಂತ. ಕ್ಷೇಮೋ ಅಸ್ತು ನಹ ನ ವಾಸುದೇವ ಭಕ್ತಾನ ಅಶುಭಂ ವಿದೇತೆ ಬಂದಿದೆ. ವಾಸುದೇವನ ಭಕ್ತರಿಗೆ ಅಶುಭವು ಸ್ವಲ್ಪವೋ ನ ನ ವಾಸುದೇವ ಭಕ್ತಾನ ನಕಾರ ಇಲ್ಲಿ ಅನ್ವಯ ಮಾಡ್ಕೊಳ್ಬೇಕಾದ್ರೆ ಕ್ಷೇಮೋ ಅಸ್ತು ನಹ ಕ್ಷೇಮೋ ಅಸ್ತು ನ ಕ್ಷೇಮೋ ಅಸ್ತು ನ ನಮಗೆ ಕ್ಷೇಮ ಆಗೋದು ಬೇಡ. ಅರ್ಥ ಎಷ್ಟು ವ್ಯತ್ಯಾಸ ನ ಮತ್ತೆ ನಹ. ಹಾಗೆ ಇಲ್ಲಿ ತ್ರಿಹ ಸಪ್ತ ತ್ರಿಸಪ್ತ ಸಮಿಧ ಕೃತಾಃ त्रिसप्तसमिधः कृताः त्रिसप्तसमिधः कृताः देवा यद्यज्ञं तन्वानाः देवार्यज्ञं तन्वानाः देवार्यज्ञं तन्वानाः अबद्धन् पुरुषं पशुम् अबद्धन् पुरुषं पशुम् अबद्धन् पुरुषं पशुम् तं यज्ञं बर्हिषि प्रोक्षन् तं यज्ञं बर्हिषि प्रोक्षन् तं यज्ञं बर्हिषि प्रोक्षन् पुरुषं जातमग्रतः पुरुषं जातमग्रतः पुरुषं जातमग्रतः ಈ ಅಕಾರ ಇದೆಯಲ್ಲ ಅನುಸ್ವಾರ ವಿಸರ್ಗ ಅಂತ. ಆ ಈ ಸ್ವರಗಳು ಹೇಳ್ತಿರಲ್ಲ ಸ್ವರಗಳಲ್ಲಿ ಒಂದು ರಸ್ವ ಇನ್ನೊಂದು ದೀರ್ಘ. ಅ ಅನ್ನೋದು ಹ್ರಸ್ವ, ಆ ಅನ್ನೋದು ದೀರ್ಘ, ಅನ್ನೋದು ಅನುಸ್ವಾರ, ಅಹ ವಿಸರ್ಗ. ಇಲ್ಲಿ ಪುರುಷಂ ಜಾತಮಗ್ರತಃ ಅಂಕರ ಆದ್ಮೇಲೆ ಅಂದ್ರೆ ಅನುಸ್ವಾರ ಅದಾದ್ಮೇಲೆ ಒಂದು ಗ್ಯಾಪ್ ಕೊಟ್ಟು ಮುಂದೆ ಕೇಳಿದ್ರೆ ಆ ಅನುದಾತ ಕೇಳಿಸುತ್ತೆ. ಪುರುಷಂ ಜಾತಮಗ್ರತಃ पुरुषं जातमग्रतः पुरुषं जातमग्रतः तेन देव अयजन्त तेन देव अयजन्त
तेन देवा अयजन्त साध्या ऋषयश्च ये साध्या ऋषयश्च ये साध्या ऋषयश्च ये तस्माद्यज्ञात् सर्वभूतः तस्माद्यज्ञात् सर्वभूतः तस्माद्यज्ञात् सर्वभूतः संभृतं वृषधाज्यम् संवृतं वृषधाज्यम् संवृतं वृषधाज्यम् पशोगस्तागश्चक्रे वायव्यान् पशोगस्तागिश्चक्रे वायव्यान् पशोगस्तागिश्चक्रे वायव्यान् आरण्यान् ग्राम्याश्च ये आरण्यान् ग्राम्याश्च ये आरण्यान् ग्राम्याश्च ये तस्माद्यज्ञात् सर्वभूतः तस्माद्यज्ञात् सर्वभूतः तस्माद्यज्ञात् सर्वभूतः रुचः सामानि जज्ञिरे रुचः सामानि जज्ञिरे रुचः सामानि जज्ञिरे छन्दागंसि जज्ञिरे तस्मात् छन्दागंसि जज्ञिरे तस्मात् छन्दागंसि जज्ञिरे तस्मात् यजुस्तस्मादजायत 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 तस्मादश्वा अजायन्त तस्मादश्वा अजायन्त तस्मादश्वा अजायन्त एके चोभयादतः एके चोभयादतः एके चोभयादतः गावो जज्ञिरे तस्मात् गावो जज्ञिरे तस्मात् गावो जज्ञिरे तस्मात् तस्माज्जाता अजावयः तस्माज्जाता अजावयः तस्माज्जाता अजावयः यत्पुरुषं व्यददुः यत्पुरुषं व्यगदधुः यत्पुरुषं व्यगदधुः कतिधा व्यकल्पयन् कविताव्यकल्पयन् कविताव्यकल्पयन् मुखं किमस्य कौ बाहु मुखं किमस्य कौ बाहु मुखं किमस्य कौ बाहु का भूरूपाधा उच्येते कामरूपादः उच्यते कामरूपादः उच्यते ब्राह्मणोऽस्य मुखमासीत् ब्राह्मणोऽस्य मुखमासीत् ब्राह्मणोऽस्य मुखमासीत् बाहुराजन्यः कृतः बाहुराजन्यकृतः बाहुराजन्यकृतः ऊरू तदस्य यद्वैश्यः ऊरू तदस्य यद्वैश्यः ऊरू तदस्य यद्वैश्यः अभ्यागं शूद्र अजायत अभ्यागं शूद्रो अजायत अभ्यागं शूद्रो अजायत चन्द्रमा मनसो जातः चन्द्रमा मनसो जातः चन्द्रमा मनसो जातः चक्षो सूर्यो अजायत चक्षो सूर्यो अजायत चक्षो सूर्यो अजायत मुखादिन्द्रश्चाग्निश्च 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 प्राणात् वायुरजायत प्राणात् वायुरजायत प्राणात् वायुरजायत नाभ्या आसीदन्तरिक्षम् नाभ्यः आसीदन्तरिक्षम् नाभ्यः आसीदन्तरिक्षम् शीर्ष्णोद्यौ समवर्तत शीर्ष्णोद्यौ समवर्तत शीर्ष्णोद्यौ समवर्तत पद्भ्यां भूमिर्दिशः श्रोत्रात् पद्भ्यां भूमिर्दिशश्रोत्रात् पद्भ्यां भूमिर्दिशश्रोत्रात् तथा लोकागम् अकल्पयन् तथा
लोकागम न कल्पयेन् तथा लोकागम न कल्पयेन् वेदाहमेतं पुरुषं महान्तम् वेदाहमेतं पुरुषं महान्तम् वेदाहमेतं पुरुषं महान्तम् आदित्यवर्णं तमसस्तु पारे आदित्यवर्णं तमसस्तु पारे आदित्यवर्णं तमसस्तु पारे सर्वाणि रूपाणि विचित्य धीरः सर्वाणि रूपाणि विचित्य धीरः सर्वाणि रूपाणि विचित्य धीरः नामानि कृत्वा विवदन् यदास्ते नामानि कृत्वा अभिवदन् यदास्ते नामानि कृत्वा अभिवदन् यदास्ते कृत्वा अभिवदन् बिडिसोದು ಬೇಡ कृत्वा विवदन् यदास्ते कृत्वा अभिवदन् यदास्ते कृत्वा अभिवदन् यदास्ते दाता पुरस्ताद्यमुदा जहारा दाता पुरस्ताद्यमुदा जहारा दाता पुरस्ताद्यमुदा जहारा शक्रप्रविद्वान् प्रदिशश्च तस्रः शक्रप्रविद्वान् प्रदिशश्च तस्रः शक्रप्रविद्वान् प्रदिशश्च तस्रः तमेवं विद्वान् अमृत इह भवति तमेवं विद्वान् अमृत इह भवति तमेवं विद्वान् अमृत इह भवति तमेव कृत त्वमेव कृत तमेव तमेव त्वमेव சொல்கூடாது तमेव विद्वान् अमृत इह भवति नान्यः पन्था अजनाय विद्यते नान्यपन्था अयनाय विद्यते नान्यपन्था अयनाय विद्यते यज्ञेन यज्ञमयजन्त देवाः यज्ञेन यज्ञमयजन्त देवाः यज्ञेन यज्ञमयजन्त देवाः तानि धर्माणि प्रथमान्यासन् तानि धर्माणि प्रथमान्यासन् तानि धर्माणि प्रथमान्यासन् देहनकं महिमानः सचन्ते देहनाकं महिमानः सचन्ते देहनाकं महिमानः सचन्ते यत्र पूर्वे साध्याः सन्ति देवाः यत्र पूर्वे साध्याः सन्ति देवाः यत्र पूर्वे साध्याः सन्ति देवाः ಇದು ಇನ್ನೊಂದು ಅದರಲ್ಲೇನೆ ಪುರುಷ ಸೂಕ್ತದಲ್ಲಿ ಇನ್ನೊಂದು ಉತ್ತರ ಅನುವಾಕ ಬಂದೈತೆ ಅಷ್ಟು ತನಕ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ವಸ್ತ್ರದಿಂದ ತಗೊಂಡು ಒರೆಸ್ಬೇಕಾದ್ರೆ ಇದನ್ನ ಹೇಳ್ತಾ ಹೋಗೋದು ಅದ್ಭ್ಯ ಸಂಭೂತ ಪೃಥಿವ್ಯೈರಸಾಚ್ಚ अद्य सम्भूत पृथिव्यैरसाच अद्य सम्भूत पृथिव्यैरसाच विश्वकर्मणः समवर्तताधि विश्वकर्मणः समवर्ततादि विश्वकर्मणः समवर्ततादि तस्य त्वष्टा विदधद्रूपमेति तस्य त्वष्टा विदधद्रूपमेति तस्य त्वष्टा विदधद्रूपमेति तत्पुरुषस्य विश्वमाजानमग्रे पुरुषस्य विश्वमाजानमग्रे तत्पुरुषस्य विश्वमाजानमग्रे वेदाहमेतं पुरुषं महान्तम् वेदाहमेतं पुरुषं महान्तम् वेदाहमेतं पुरुषं महान्तम् आदित्यवर्णं तमसः परस्तात् आदित्यवर्णं तमसः परस्तात् आदित्यवर्णं तमसः परस्तात् तमेवं विद्वान् अमृत इह भवति तमेव विद्वान् अमृत इह भवति तमेव विद्वान् अमृत इह भवति नान्यः पन्था विद्यते यनाय नान्यः पन्था विद्यते यनाय नान्यः पन्था विद्यते यनाय प्रजापतिश्चरति गर्भे अन्तः प्रजापतिश्च विगर्भे अन्तः
प्रजापतिश्चरति गर्भे अन्तः अजायमानो बहुधा विजायते अजायमानो बहुधा विजायते अजायमानो बहुधा विजायते तस्य धीरा परिजानन्ति योनिम् तस्य धीरा परिजानन्ति योनिम् तस्य धीरा परिजानन्ति योनिम् मरीचीनाम् पदमिच्छन्ति वेदसः मरीचीनां पदमिच्छन्ति वेदसः मरीचीनां पदमिच्छन्ति वेदसः यो देवेभ्य आतपति यो देवेभ्य आगमति यो देवेभ्य आगमति यो देवानाम् पुरोहितः यो देवानां पुरोहितः यो देवानां पुरोहितः पूर्वो यो देवेभ्यो जातः पूर्वयो जातः पूर्वयो देवेभ्यो जातः नमो रुचाय ब्राह्मये नमो रुचाय ब्राह्मये नमो रुचाय ब्राह्मये रुचं ब्राह्मं जनयन्तः रुचं ब्राह्मं जनयन्तः रुचं ब्राह्मं जनयन्तः देवा अग्रे तदब्रुवन् देवा अग्रे तदब्रुवन् देवा अग्रे तदब्रुवन् यस्त्वैवं ब्राह्मणो विद्यात् स्वैवं ब्राह्मणो विद्यात् स्वैवं ब्राह्मणो विद्यात् तस्य देवा असन्वशे तस्य देवा असन्वशे तस्य देवा असन्वशे श्रीश्च ते लक्ष्मीश्च पत्न्यो ईशते लक्ष्मी च पत्न्यो ईशते लक्ष्मी च पत्न्यो अहोरात्रे पार्श्वे अहोरात्रे पार्श्वे अहोरात्रे पार्श्वे नक्षत्राणि रूपम् नक्षत्राणि रूपम् नक्षत्राणि रूपम् अश्विनौ व्यात्तम् अश्विनो व्यात्तम् अश्विनो व्यात्तम् इष्टं मनिषाण इष्टं मनिषाण इष्टं मनिषाण अमुं मनिषाण शुभं मनिषाण शुभं मनिषाण सर्वं मनिषाण सर्वं मनिषाण सर्वं मनिषाणि ಮುಂದಿನ ಪುಟದಲ್ಲಿ ತಗೊಳ್ಳಿ ಅಲಂಕಾರ ಆಸನದಲ್ಲಿ ಮಂತ್ರ ಪುಷ್ಪ ಸಮರ್ಪಣೆ ಮೊದಲು 4 ವೇದಗಳಿಂದ ಋಗ್ವೇದ ಗೊತ್ತಾಯ್ತೆ ಈ ಅಸ್ಮತ್ ಗುರುಭ್ಯೋ ನಮಃ ಆರಂಭದಲ್ಲಿ ಹೇಳ್ಬೇಕಾದ್ರೆ ಇದೇ ಆಗಿರುತ್ತೆ ಗೊತ್ತಾಯ್ತೆ ಪ್ರತಿ ಸಲಿನೂ ಅಸ್ಮತ್ ಗುರುಭ್ಯೋ ನಮಃ ಬೇಕಿಲ್ಲ ಆರಂಭ ಮಾಡೋದಕ್ಕೆ ಅಂತ ಅಲ್ಲಿ ಹಾಕಿದೆ ಅಷ್ಟೇ ಅಗ್ನಿಮೀಳೆ ಪುರೋಹಿತಂ अग्निमीळे पुरोहितम् अग्निमीळे पुरोहितम् ಯಜ್ಞಸ್ಯ ದೇವ ಮೃತ್ವಿಜಂ यज्ञस्य देवपृथ्वीजम् यज्ञस्य देवपृथ्वीजम् ಹೋತ ಆರಗಂ ರತ್ನಧಾತಮಂ होतारगम् रत्नदातमम् रत्नदातमम् होतारगम् रत्नदातमम् ಹರಿಃ ಓಂ हरिः ओम् ಯು ಕಾನ್ಸಂಟ್ರೇಟ್ ಆನ್ ಮೈ ಇದು ಸರಿಯಾಗಿ ಕಲಿಯೋದು ವೇದನ ಪುಸ್ತಕ ಏನು ಇಲ್ದಲೆ ಕೇಳ್ಬೇಕು ಅವಾಗ ಏನೊಂದು ಕೇಳಿಸ್ಕೊಳ್ಳಿ ಚೆನ್ನಾಗತ್ತೆ ಆಮೇಲೆ ಮನೆಯಲ್ಲಿ ನೋಡ್ಕೊಳ್ಳಿ ಸಂಸ್ಕೃತದ್ದು ಇದರದೆಲ್ಲ ನಾನ್ ಹೇಳಿದಂತೆನೆ ಪೂರಾ ಕಾನ್ಸಂಟ್ರೇಷನ್ ಇರ್ಲಿ ಅದಕ್ಕೆ ವೇದ ಕಲ್ತ್ರೆ ಕಾನ್ಸಂಟ್ರೇಷನ್ ಚೆನ್ನಾಗತ್ತೆ ಬೇರೆ ಎಲ್ಲ ಕೆಲ್ಸಗಳು ಪರ್ಫೆಕ್ಟ್ ಮಾಡ್ತೀರಿ ದೀಸ್ ಆರ್ ದಿ ಅಡ್ವಾಂಟೇಜಸ್ ಇನ್ ಲರ್ನಿಂಗ್ ವೇದ ಗೊತ್ತಾಯ್ತಾ ಅನ್ಲೆಸ್ ಯು ಕಾನ್ಸಂಟ್ರೇಟ್ ಪದ ಬರೋದಿಲ್ಲ ನಿಮಗೆ ಸ್ವರಗಳು ಹೋಗ್ಬಿಡುತ್ತೆ ಇಲ್ಲ ಪದಗಳು ಹೋಗ್ಬಿಡುತ್ತೆ ಹರಿಃ ಓಂ हरिः ओम् हरिः ओम् ಇದು ಋಗ್ವೇದ ಕನ್ಕ್ಲೂಡಿಂಗ್ ನೆಕ್ಸ್ಟ್ ಯಜುರ್ವೇದ ಹರಿಃ ಓಂ हरिः ओम् हरिः ओम् ಇಷೇತ್ವಾ इषेत्वा इषेत्वा ಊರ್ಜೇತ್ವಾ ऊर्जेत्वा ऊर्जेत्वा ವಾಯವಸ್ತಃ वायवस्तः वायवस्तः ನಾನು ಉಪಕರ್ಮ ದಿವಸ ಅಧ್ಯಯನ ಹೋಮ ಅಲ್ಲಿ ನಡೆಸಿದ್ಮೇಲೆ ABCD ಹೇಳ್ಕೊಡೋದು ಇದೆ ಪದ ಬಿಡಿಸಿ ಇದು ಆ ಸೇರಿಸಿದಾಗ ಸಂಧಿಗಳಾಗತ್ತೆ
ಒಂದ್ಸಲಿ ಹೇಳ್ಬಿಟ್ಟು ಪದಗಳು ಪರಿಚಯ ಆದ್ರೆ ಸೆಂಟೆನ್ಸ್ ಫುಲ್ ಹೇಳ್ಬೇಕಾದ್ರೆ ಸರಿಯಾಗತ್ತೆ. ಅದಕ್ಕಾಗಿ ಅಪಾಯವಸ್ತಃ 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 ದೇವೋ ವಃ ದೇವೋ ವಃ ದೇವೋ ವಃ ಸವಿತಾ ಪ್ರಾರ್ಪಯತು ಸವಿತಾ ಪ್ರಾರ್ಥಯತು ಸವಿತಾ ಪ್ರಾರ್ಥಯತು ಶ್ರೇಷ್ಠತಮಾಯ ಕರ್ಮಣೆ ಶ್ರೇಷ್ಠತಮಾಯ ಕರ್ಮಣೆ ಶ್ರೇಷ್ಠತಮಾಯ ಕರ್ಮಣೆ. ಯಜುರ್ವೇದ ಆರಂಭ ಆಗೋದು ಈ ಮಂತ್ರದಿಂದ, ಅದಕ್ಕಾಗಿ ಯಜುರ್ವೇದದ್ದು. ಋಗ್ವೇದ ಅಗ್ನಿಮಿ ಇಲ್ಲೇ ಬಂದಿದ್ದು ಮೊದಲಿಂದ. ಈಗ ಹೇಳಿ ಇದನ್ನ ಇನ್ನೊಂದ್ಸರಿ. ಈಶೇ ತ್ವೋರ್ಜೆ ತ್ವಾ ಭಾಯವಸ್ತಃ ಇಶೇ ತ್ವೋರ್ಜೆ ತ್ವಾ ಭಾಯವಸ್ತಃ ಇಶೇ ತ್ವೋರ್ಜೆ ತ್ವಾ ಭಾಯವಸ್ತಃ ಅಪಾಯವಸ್ತೋ ದೇವೋ ವಃ ಸವಿತಾ ಪ್ರಾರ್ಪಯತು ಅಪಾಯವಸ್ತಃ ಪ್ರಾರ್ಪಯತು ಪ್ರಾರ್ಥಯತು ಪ್ರಾರ್ಪಯತು ಪ್ರಾರ್ಥಯತು ಅಪಾಯವಸ್ತಃ 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 ದೇವೋ ವಃ ಸವಿತಾ ಪ್ರಾರ್ಪಯತು ದೇವೋವಸ್ತವಿತಾ ಪ್ರಾರ್ಥಯತು ದೇವೋವಸ್ತವಿತಾ ಪ್ರಾರ್ಥಯತು ಶ್ರೇಷ್ಠತಮಾಯ ಕರ್ಮಣೆ ಶ್ರೇಷ್ಠತಮಾಯ ಕರ್ಮಣೆ ಶ್ರೇಷ್ಠತಮಾಯ ಕರ್ಮಣೆ. ಹರಿಃ ಓಂ. ಹರಿಃ ಓಂ ಹರಿಃ ಓಂ. ಮುಂದಿನದು ಸಾಮವೇದ. ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಣ 4 ವೇದಗಳು. 4 ವೇದದಿಂದ ಒಂದೊಂದು. ಹರಿಃ ಓಂ. ಹರಿಃ ಓಂ ಹರಿಃ ಓಂ. ಅಗ್ನ ಆಯಾಹಿ ವೀತಯೇ ಅಜ್ಞಾಯಾಹಿ ವೀತಯೇ ಅಜ್ಞಾಯಾಹಿ ವೀತಯೇ ಗೃಣಾನೋ ಹವ್ಯದಾತಯೇ. ಗೃಣಾನೋ ಹವ್ಯದಾತಯೇ ಗೃಣಾನೋ ಹವ್ಯದಾತಯೇ. ಇಲ್ಲಿ ಒಂಚೂರು ಸುಮ್ನೆ ಸ್ಯಾಂಪಲ್ ಹೇಳ್ತಾ ಇದೀನಿ, ಪದ ಬಿಡಿಸಿ ಹೇಳಿದೆ. ವೀತಯೇ ಇತ್ತಲ್ಲ, ಫುಲ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ಅಗ್ನ ಆಯಾಹಿ ವೀತಯೇ ಗೃಣಾನೋ ಹವ್ಯದಾತಯೇ. ಅಜ್ಞಾಯಾಹಿ ವೀತಯೇ ಗೃಣಾನೋ ಹವ್ಯದಾತಯೇ ಅಜ್ಞಾಯಾಹಿ ವೀತಯೇ ಗೃಣಾನೋ ಹವ್ಯದಾತಯೇ. ನಿಹೋತ ಸತ್ಸಿ ಬರ್ಹಿಷಿ ನಿಹೋತಾ ಸತ್ಸಿಬರ್ಹಿಷಿ ನಿಹೋತಾ ಸತ್ಸಿಬರ್ಹಿಷಿ. ಹರಿಃ ಓಂ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಹರಿಃ ಓಂ ಹರಿಃ ಓಂ. ಶನ್ನೋ ದೇವೀರಭಿಷ್ಟಯ ಶನ್ನೋ ದೇವೀರವಿಷ್ಟಯ ಶನ್ನೋ ದೇವೀರವಿಷ್ಟಯ. ಆಪೋ ಭವಂತು ಪೀತಯೇ ಆಪೋ ಭವಂತು ಪೀತಯೇ ಆಪೋ ಭವಂತು ಪೀತಯೇ. ಶಮ್ಯೋ ರಭಿಸ್ರವಂತು ನಃ ಶಮ್ಯೋ ರವಿಸ್ರುವಂತನಃ ಶಮ್ಯೋ ರವಿಸ್ರುವಂತನಃ. ಹರಿಃ ಓಂ. ಹರಿಃ ಓಂ ಹರಿಃ ಓಂ. ಮುಂದಿನದು ಉಪನಿಷತ್ತಿನಿಂದ ಒಂದು ಭಾಗ. ನಾರಾಯಣ ಉಪನಿಷತ್ತು. ಅಥರ್ವ ಶಿರೋ ಯೋಧೀತೆ. ಅಥರ್ವ ಶಿರಸ್ಸು, ವೇದಗಳ ಶಿರಸ್ಸು ಅಂದ್ರೆ ವೇದಾಂಗ, ವೇದಾಂತ. ಉಪನಿಷತ್ತುಗಳಿದೆಯಲ್ಲ, ಇದನ್ನ ಒಂದು ವೇದದಲ್ಲಿ 2 ಭಾಗ, ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ. ಒಂದು ಶರೀರ, ಇಲ್ಲಿನ ಏನೇನು ಕೆಲಸಗಳಿದೆಯೋ ಅಂದ್ರೆ ಐಹಿಕವಾದದ್ದೆಲ್ಲ ಅದಕ್ಕೆ ಬರುತ್ತೆ. ಆತ್ಮದ ಬಗ್ಗೆ ತಿಳಿಸ್ಬೇಕಾದದ್ದು ಉಪನಿಷತ್ತುಗಳು, ವೇದದ ಕಡೆಯ ಭಾಗ. ವೇದಾಂತ, ನಿಗಮಾಂತ ಬರೋದು ವೇದಾಂತ. ಹಾಗೆ ಈಗ ಶ್ರುತಿ ಶತ ಶಿರಸ್ಸಿದ್ಧಂ ಅಧ್ಯಾಪಯಂತಿ ಎಂದು ಓದದೇವಿ. ಶ್ರುತಿ ಶತ ಶಿರಸ್ಸು ಅಧ್ಯಾಪಯಂತಿ. ಶ್ರುತಿಗಳು ವೇದ, 4 ವೇದಗಳು, ಅದರ ಶಿರಸ್ಸು ವೇದಾಂಗಗಳು, ಉಪನಿಷತ್ತುಗಳು. ಉಪನಿಷತ್ತಿನಲ್ಲಿರುವ ಸಂದೇಶವನ್ನ 30 ಪದ್ಯದಲ್ಲಿ ಹೇಳ್ತಾ ಇದ್ದಾಳೆ. ಶ್ರುತಿ ಶತ ಶಿರಸ್ಸಿದ್ಧಂ ಅಧ್ಯಾಪಯಂತಿ. ಪರಾಶರ ಭಟ್ರು ಮಾಡಿದ್ದೀವಿ. ನೀಳಾತುಂಗ ಸ್ತನಗಿರಿ ತಟೆ ಸುಪ್ತ ಮುದ್ಭೋತಿ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿ ಶತ ಶಿರಸ್ಸಿದ್ಧಂ ಅಧ್ಯಾಪಯಂತಿ. ವೇದ ಮನೈತ್ತುಕ್ಕಂ ವಿತ್ತಾಹಂ. 30 ಪದ್ಯಗಳು. ಅಲ್ಲಿ ಏನಿದೆಯೋ ಆ ಸಾರವನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಥರ್ವ ಶಿರಸ್ಸು, ಅಥರ್ವ ವೇದ ಶಿರಸ್ಸು ಈ ನಾರಾಯಣ ಉಪನಿಷತ್ತು. ಅದರಲ್ಲಿ ಒಂದು ಭಾಗ ಮಾತ್ರ ಇಲ್ಲಿ ಸೇರಿಸಿದೆ, ಪೂರ ಇಲ್ಲ. ಅಥ ಪುರುಷೋ ಹವೈ ನಾರಾಯಣೋ ಹಗಾಮಯದ ಪ್ರಜಾ ಸೃಜಯತಿ ಶುರುವಾಗುತ್ತೆ. ಈಗ ಇದು ಸಂಗ್ರಹವಾಗಿ ಮಾಡೋದಕ್ಕೆ ಓಂ ಇತ್ಯಗ್ರಹ ವ್ಯಾಹಾರ ಇತ್ತು. ನಿಮಗೆ ಟೈಮ್ ಇದ್ರೆ ಕೂತ್ಕೊಂಡು ಪೂರ ನಾರಾಯಣ ಉಪನಿಷತ್ತು ಹೇಳಿ ಅಲ್ಲಿ ಅರ್ಚನೆ ಮಾಡ್ಬೇಕಾದ್ರೆ.
ಗೊತ್ತಾಯ್ತೆ. ಸೃಷ್ಟಿ ಹೆಂಗುಂಟಾಯ್ತು? ಪುರುಷ ಅಂದ್ರೆ ನಾರಾಯಣ ಯವ, ಅದಕ್ಕೆ ಈ ಗಡ್ಡ ಮೀಸೆ ಬಿಡಬೇಡಿ ಅಂತ ಹೇಳೋದು. ನಾವೆಲ್ಲ ಸ್ತ್ರೀ ಪ್ರಾಯರು. ಪುರುಷ ಅಂದ್ರೆ ಸಹಸ್ರ ಶೀರ್ಷ ಪುರುಷ, ಆತ ಪುರುಷೋ ಹವೈ ನಾರಾಯಣೋ ಅಕಾಮಯತ ಪ್ರಜಾ ಸೃಜಯತಿ. ನಾನು ಅನೇಕವಾಗ್ಬೇಕು ಅಂತ ಸಂಕಲ್ಪಿಸಿದ, ಅವನಿಂದ ಎಲ್ಲ ಲೋಕಗಳು ಉಂಟಾಯ್ತು. ಅವನಿಂದನೇ ಬ್ರಹ್ಮ ಉಂಟಾದ, ಅವನಿಂದನೇ ಶಿವ, ಅವನಿಂದನೇ ರುದ್ರ. ಬ್ರಹ್ಮ ನಾರಾಯಣ, ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ಎಲ್ಲವೂ ಅವನಲ್ಲೇ ಲೀನವಾಯ್ತು. ಏ ಪ್ರಲೀಯಂತೆ ನಾರಾಯಣಾದ್ಯೇವ ನಾರಾಯಣೇ ಪ್ರವರ್ತಂತೆ, ಅವನಿಂದನೇ ಉಂಟಾಯ್ತು, ಅವನಿಂದಲೇ ಲೀನವಾಯ್ತು. ಅದರಿಂದ ಎಲ್ಲವೂ ನಾರಾಯಣ. ನಾರಾಯಣ ಏವ ಇದಗಂ ಸರ್ವ ನ ದ್ವಿತೀಯೋಸ್ತಿ ಕಶ್ಚಿತ್. ಅವನು ಬಿಟ್ ವೆರ್ ಇಸ್ ನೋ ಸೆಕೆಂಡ್. ಅವನಿಂದನೇ ಬ್ರಹ್ಮ ಉಂಟಾಗಿದ್ದು, ಅವನಿಂದನೇ ಶಿವನು ಉಂಟಾಗಿದ್ದು. ದಿಸ್ ಈಸ್ ನಾರಾಯಣ ಉಪನಿಷತ್. ಈಗ ಅದರ ಒಂದು ಭಾಗ, ಓಮಿತ್ಯಗ್ರೇ ವ್ಯಾಹರೇತ್. ಓಮಿತ್ಯಗ್ರೇ ವ್ಯಾಹರೇತ್. ಓಮಿತ್ಯಗ್ರೇ ವ್ಯಾಹರೇತ್. ಅಷ್ಟಾಕ್ಷರಿಯ ಹಿರಿಮೆಯನ್ನು ಕೊಂಡಾಡುತ್ತಿಲ್ಲಿ. ನಾಮ ಇತಿ ಪಶ್ಚಾತ್, ನಮ ಇತಿ ಪಶ್ಚಾತ್, ನಮ ಇತಿ ಪಶ್ಚಾತ್, ನಾರಾಯಣ ಏತ್ಯುಪರಿಷ್ಟಾತ್, ನಾರಾಯಣಾಯತ್ಯುಪರಿಷ್ಟಾತ್, ನಾರಾಯಣಾಯತ್ಯುಪರಿಷ್ಟಾತ್. ಓಮಿತ್ಯೇಕಾಕ್ಷರಂ ಓಮಿತ್ಯೇಕಾಕ್ಷರಂ. ಓಮಿತ್ಯೇಕಾಕ್ಷರಂ. ನಮ ಇತಿ ದ್ವೇ ಅಕ್ಷರೇ, ನಮ ಇತಿ ದ್ವೇ ಅಕ್ಷರೇ, ನಮ ಇತಿ ದ್ವೇ ಅಕ್ಷರೇ. ನಾರಾಯಣ ಏದಿ ಪಂಚ ಅಕ್ಷರಾಣಿ, ನಾರಾಯಣಾಯೇತಿ ಪಂಚ ಅಕ್ಷರಾಣಿ, ನಾರಾಯಣಾಯೇತಿ ಪಂಚ ಅಕ್ಷರಾಣಿ. ಏತದ್ವೈ ನಾರಾಯಣಸ್ಯಾಷ್ಟಾಕ್ಷರಂ ಪದಂ, ಏತದ್ವೈ ನಾರಾಯಣಸ್ಯಾಷ್ಟಾಕ್ಷರಂ ಪದಂ. ಏತದ್ವೈ ನಾರಾಯಣಸ್ಯಾಷ್ಟಾಕ್ಷರಂ. ನಾರಾಯಣಸ್ಯ ಇಲ್ಲ, ನಾರಾಯಣಸ್ಯಾಷ್ಟಾಕ್ಷರಂ ಪದಂ. ನಾರಾಯಣಸ್ಯಾಷ್ಟಾಕ್ಷರಂ ಪದಂ. ನಾರಾಯಣಸ್ಯ ಅಷ್ಟಾಕ್ಷರ ಪದಂ. 8 ಅಕ್ಷರಗಳು ಹೀಗಾಯ್ತು. ಓಂ ಅನ್ನೋದು 1 ಅಕ್ಷರ, ನಾಮ ಅನ್ನೋದು 2 ಅಕ್ಷರ, 1 2 3. ನಾರಾಯಣ ಅನ್ನೋದು 5, 5 2 7 1 8. ಇದು ಅಷ್ಟಾಕ್ಷರಿ. ಗೊತ್ತೈತೆ? ಅದರ ಹಿರಿಮೆಯನ್ನು ಇಲ್ಲಿ ಹೇಳಿದ್ದು. ಯೋ ಹವೈ ನಾರಾಯಣಸ್ಯಾಷ್ಟಾಕ್ಷರಂ ಪದಮಧ್ಯೇತಿ, ಯೋ ವೈ ನಾರಾಯಣಸ್ಯಾಕ್ಷರಂ ಪದಮಧ್ಯೇತಿ. ಯೋ ವೈ ನಾರಾಯಣಸ್ಯಾಕ್ಷರಂ ಪದಮಧ್ಯೇತಿ. ಅನಪಭ್ರವಃ ಸರ್ವಮಾಯುರೇತಿ, ಅನಪ್ರಭವಃ ಸರ್ವಮಾಯುರೇತಿ. ಅನಪ್ರಭವಃ ಸರ್ವಮಾಯುರೇತಿ. ವಿಂದತೆ ಪ್ರಾಜಾಪತ್ಯಗಂ ರಾಯಸ್ಪೋಷಂ ಗೌಪತ್ಯಂ, ವಿಂದತೆ ರಾಜಾಪತ್ಯಂ ಪತ್ಯಂ. ಇನ್ನೊಂದ್ಸಲಿ. ವಿಂದತೆ ರಾಜಾಪತ್ಯಂ ರಾಯಸ್ಪೋಷಂ ಗೌಪತ್ಯಂ. ತಥೋಮೃತತ್ವಮಶ್ನುತೆ, ತಥೋಮೃತತ್ವಮಶ್ನುತೆ. ತಥೋಮೃತತ್ವಮಶ್ನುತೆ. ತಥೋಮೃತತ್ವಮಶ್ನುತ ಇತಿ, ತಥೋಮೃತತ್ವಮಶ್ನುತ ಇತಿ. ತಥೋಮೃತತ್ವಮಶ್ನುತ ಇತಿ. ಅಶ್ನುತೆ ಅಂದ್ರೆ ಏನು? ತಿನ್ನುತ್ತಾನೆ ಅಂತ. ಅಶನ, ಅಶನ ವಾಸನ ಇಲ್ಲಿ ಹೇಳೋದು. ಕಂಡುಲದ ಇಡೀ ಒಂದು ತುಂಡು ಬಟ್ಟೆಯದೊಂದು ಅಂಡಲತ ವಿದಕೇಕೋ ಮಂಕುತಿಮ್ಮ. ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು, ಚಂಡ ಚತುರೋಪಾಯದಿಂದಲೇನಹುದು. ತಂಡುಲದ ಹಿಡಿ, 1 ಹಿಡಿ ಅಕ್ಕಿ, ತುಂಡು ಬಟ್ಟೆಯದೊಂದು. ಇದಕ್ಕೆಲ್ಲ ಅಯ್ಯೋ ಸಾಫ್ಟ್ವೇರ್, ನಾಳೆ ಕಾರ್ಯ ಎನ್ನ ಇರುವುದು, ಸಾಪಾಡು ಮಾಂಡ, ಮಡಿಯೂ ಮಾಂಡ. ಯಾಕೆ ಅಷ್ಟೊಂದು ಆಂಗ್ಸೈಟಿ? ಹೊಟ್ಟೆ ಪಾಡಿಗೆ ಇವ್ರ ಆಳ್ವರ್ಗಳು ಹೇಳ್ತಾರೆ, ಕೂರು ಶೋರಿ ವೈ ವೆಂಡೆ. ನಾನೇನ್ ಕೇಳೋಲ್ಲ, ಅನ್ನನೂ ಕೇಳೋಲ್ಲ, ವಸ್ತ್ರನೂ ಕೇಳೋಲ್ಲ. ಯಾಕೆಂದ್ರೆ ನನ್ನನ್ನು ಹುಟ್ಟಿಸೋದ್ ಮೇಲೆ ನನಗೆ ಅನ್ನ ನೀ ಇಟ್ಟಿದೀಯಾ? ನನ್ನ ಕರ್ಮದ ಪ್ರಕಾರ ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು. ತಿಂದ ನನ್ನ ಋಣ ತೀರು ತಲೆ ಪಯಣ. ಡೋಂಟ್ ತಲೆ ಕೆಡಿಸ್ಕೋಬೇಡಿ ಅದಕ್ಕೆ ಅಂತಾರೆ. ಕೆಲಸ ಬಿಟ್ಬಿಡಿ ಅಂತ ಹೇಳೋಲ್ಲ. ಅಯ್ಯೋ ಸಂಧ್ಯಾವನ್ನೇ ಮಾಂಡ, ಆರಾಧನೆ ಮಾಂಡ, ಕಾರ್ಯ ಪ್ರಾಜೆಕ್ಟ್ 3 ನಾள் ಹಂಗೆ ಇಕ್ಣು, ಮಡಿಯೂ ಮಾಂಡ. ಏನು ಹಣದ ಹಿಂದೆ ಎಷ್ಟ್ರ ಮಟ್ಟಿಗೆ ಅಂತ ಬೇಕು? ಅಷ್ಟೊಂದು ಹಣ ಬೇಕು. ಅದು ಎಷ್ಟು, ಅದಕ್ಕೆ ಇಂಪಾರ್ಟೆನ್ಸ್ ಎಷ್ಟು ಅಷ್ಟೇ. ಡೋಂಟ್ ಗಿವ್ ಟೂ ಮಚ್ ಆಫ್ ಇಂಪಾರ್ಟೆನ್ಸ್ ಅನ್ನೋದಕ್ಕಿದು. ಇಲ್ಲಿ ತಥೋ ಅಮೃತಂ ಅಶ್ನುತೆ, ತಥೋ ಅಮೃತಂ ಅಶ್ನುತ ಇತಿ. ಏನು ಅಂದ್ರೆ ಈ ಅಷ್ಟಾಕ್ಷರಿಯನ್ನ ಜಪಿಸಿದ್ರೆ ವಿಂದತೆ ಪ್ರಾಜಾಪತ್ಯಂ ರಾಯಸ್, ಅವನಿಗೆ ಎಲ್ಲವೂ ಉಂಟಾಗುತ್ತೆ. ಇಲ್ಲಿ
ಧನ ಧಾನ್ಯ ಪಶು ಬಹುಪುತ್ರ ಲಾಭ ಇವೆಲ್ಲ ಆದ್ಮೇಲೆ ಈ ಹುಟ್ಟು ಸಾವಿನ ಶರೀರದಿಂದ ಬಿಡಿಸ್ಕೊಂಡು ಮೋಕ್ಷ ಸಾಮ್ರಾಜ್ಯವನ್ನು ಪಡೆದೀರಿ. ಅದು ಅಮೃತತ್ವ. ಮೋಕ್ಷ ಸಾಮ್ರಾಜ್ಯವನ್ನು ಪಡಿತಾನೆ. ಏವಂ ವೇದ ಇತ್ಯೋಪನಿಷತ್ ಹರಿಹಿ ಓಂ. ವೇದ ಮಾರ್ಗಗಳನ್ನೆಲ್ಲ ಹೇಳ್ತಾ ಬಂದೆ. ಇದೊಂದು 5 ನಿಮಿಷ ಆಗ್ಬೋದು. ಇದೊಂದು ಹೇಳ್ಬಿಡ್ತೀನಿ. ಶಾರ್ತು ಮರೆಯಲ್ಲಿ ಅಷ್ಟಾಕ್ಷರಿನಲ್ಲಿ ಓಂ ಇತ್ಯೇಕಾಕ್ಷರ. ಓಂ ಅನ್ನೋದು ಒಂದು ಅಕ್ಷರ. ನಮ ಇತಿ 2 ಅಕ್ಷರೆ. ನಾರಾಯಣ ಏತಿ ಪಂಚ ಅಕ್ಷರಾಣಿ. ನಾರಾಯಣ ಅನ್ನೋದು 5 ಅಕ್ಷರಗಳು. ಒಟ್ಟು ಸೇರಿ 8 ಅಕ್ಷರಗಳು. ಅಷ್ಟಾಕ್ಷರಿಯ ಹಿರಿಮೆಯನ್ನು ಹೇಳ್ತಾ ಇದೆ. ಅಕ್ಷರಾಣಿ ಅಂದ್ರೆ ಪ್ಲೂರಲ್ ನಲ್ಲಿ ಹೇಳಿದ್ದು. ನಾರಾಯಣ ಇತಿ ಪಂಚಾಕ್ಷರಾಣಿ ಇದು ಹೇಳುವಂತದ್ದು. ಓಂ ಇತ್ಯೇ ವ್ಯಾಹೃತಿ ಮಂತ್ರಗಳು ಅಂತ. ಈ ಓಂಕಾರ ಅದಕ್ಕೆ ಜೋರಾಗಿ ಹೇಳಬಾರ್ದು. ಗೊತ್ತಾಯ್ತಾ? ಇಲ್ಲಿ ನಾವ್ ಹೇಳುದು ಸರಿ. ವೇದದಲ್ಲಿ ಹರಿಹಿ ಓಂ. ಈಗ ಓಂ ಭೂರ್ಭುವ ಸ್ವಹ ವ್ಯಾಹೃತಿ ಮಂತ್ರಗಳು. ಭೂಹು ಭುವಃ ಸ್ವಹ ಸ್ಥಳ ಶುದ್ಧಿಗೆ, ಅಂಶಿಗೆ, ಭಗವಂತನಿಗೆ ನೀವೇನ್ ಭಕ್ತಿ ಪ್ರೀತಿಯಿಂದ ನಿವೇದನ ತಂದಿದ್ದೀರೋ ಶುದ್ಧಿ ಮಾಡ್ಬೇಕು. ಏನೆಲ್ಲ ಮೊದ್ಲೇನೆ ಎಲ್ಲ ಕ್ಲೀನ್ ಮಾಡಿತ್ತಲ್ಲ, ಒರ್ಸಿದ್ ಬೇರೆ. ದೇವಾಲಯದ ಮುಂದಕ್ಕೆ ಅಥವಾ ನಿಮ್ಮ ಪೂಜಾ ಗೃಹವನ್ನ ಎಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿದ್ದೀರಿ. ಆದ್ರೆ ಅನ್ನದ ಪಾತ್ರೆನೋ ಏನ್ ಮಾಡಿರ್ತೀರೋ ಅದನ್ನ ತಂದಿಡೋಕ್ ಮೊದ್ಲು ಸ್ಥಳ ಶುದ್ಧಿಯನ್ನು ಮಾಡ್ಬೇಕು. ಅದಕ್ಕೆ ಈ ವ್ಯಾಹೃತಿ ಮಂತ್ರ ಇದೆ. ಓಂ ಭೂರ್ಭುವ ಸ್ವಹ. ಈಗ ಸಂಧ್ಯಾವನೆ ಮಾಡ್ಬೇಕಾದ್ರೆ ನೀವು ಜಪ ಮಾಡೋ ನಿಂತ್ಕೊಳ್ಳೋ ಜಾಗ ಇದೆಯಲ್ಲ, ಅದಕ್ಕೆ ಒಂದ್ಸಲಿ ಪ್ರೋಕ್ಷಣೆ ಮಾಡಿ. ಇಟ್ ಸ್ಯಾಂಕ್ಟಿಫೈಸ್ ಆ ಪ್ಲೇಸ್ ಇಟ್ ಸೆಲ್ಫ್. ಅದು ನಿಮಗೆ ಸತ್ವಗುಣ ಚೆನ್ನಾಗಿ ಆಗ್ಬೇಕು. ಓಂ ತತ್ಸದೀತಿ ಅದಾಮೇಲೆ ಇದು ಓಂ ಭೂರ್ಭುವಸ್ವ ಆಸನ ಮಂತ್ರಸ್ಯ ಪೃಥಿವ್ಯಾಂ ಮೇರೋಹೋ ಅಂತ ಹೇಳ್ಬೇಕಾದ್ರೆ ಕೇಶವಾದಿ ತರ್ಪಣ ಬಿಟ್ಟ ಮೇಲೆ ನಿಂತ್ಕೊಳ್ತಿರಲ್ಲ, ಆ ಜಾಗಕ್ಕೆ ಒಂಚೂರು ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಭಗವದ್ಗೀತೆನಲ್ಲಿ ಚೈಲಾಜಿನ ಕುಶೋತ್ತರ ಹೇಗ್ ಕೂತ್ಕೊಳ್ಬೇಕು ಜಪಕ್ಕೆ ಅಂತಂದ್ರೆ, ಸಮತಟ್ಟಾದದ್ದು, ಅದ್ರ ಮೇಲೆ ಒಂದು ಮರದ ಮಣೆ ಮೇಲೆ ದರ್ಬೆಯ ಆಸನ, ಅದ್ರ ಮೇಲೆ ಜಿಂಕೆ ಚರ್ಮ, ಅದ್ರ ಮೇಲೆ ಒಂದು ಶ್ವೇತ ವಸ್ತ್ರ, ಚೈಲ ಅಜಿನ ಕುಶೋತ್ತರಂ. ಅದ್ರ ಮೇಲೆ ಕೂತ್ಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ಯುವರ್ ಮೈಂಡ್ ಶುಡ್ ಗೋ ಟು ದ ಸಾತ್ವಿಕ ನೆಲೆ. ಯಾವ ಚಿಂತೆಗಳು ಡಿಸ್ಟ್ರಾಕ್ಷನ್ಸ್ ಎಲ್ಲ ಹೋಗುತ್ತೆ. ದಿ ಪೊಸಿಷನ್ ಪದ್ಮಾಸನದಲ್ಲಿ ಕೂತ್ಕೊಂಡು ಮಾಡುವಂತದ್ದು. ಬೆನ್ನು ಸ್ಟ್ರೈಟ್ ಆಗಿರ್ಬೇಕು, ಬಗ್ಬಾರ್ದು. ಅಯ್ಯೋ ಮುದುಗಲಿವಂತೆ ರೊಂಬಪ್ಪ ದುಃಖೋತ್ಕಾರ್ಲೆ ಕಾಲು ಈ ಕಡೆ ತಿರ್ಗಿಸು ಆ ಕಡೆ ತಿರ್ಗಿಸು, ಏನು ಇಲ್ಲ. ನೀವು ಟ್ರೈ ಮಾಡಿ ನೋಡಿ. ಪದ್ಮಾಸನದಲ್ಲಿ ಯು ಕ್ಯಾನ್ ಸಿಟ್. ಮೊದಲು 2 ದಿವಸ ಕಾಲು ಒಂಚೂರು ನೋವು ಬರುತ್ತೆ. ಈಗ ನೀವು ಸುಖಾಸನ ಚಕ್ಕಂಬಲ ಹಾಕೊಳ್ತಿರಲ್ಲ, ಅದು ರಿವರ್ಸ್. ಕಾಲ್ ಮೇಲಕ್ಕೆ ಬರಬೇಕು. ಅದು ಅಪಡಿ ಬರೋಣ. ಇಪ್ಪ ಬ್ರಹ್ಮಯಜ್ಞದಲ್ಲಿ ಅರ್ಧ ಪದ್ಮಾಸನ அது எழுக்கணும். அடுத்து மேலே வச்சாக்கா ரண்ண பண்ண வந்துடுறா. அப்புறம் என்ன ನಾನು தெரியுமா, ಈ ಕಾಲು ಒಂಚೂರು ನೋವುತ್ತಾ ಮಧ್ಯದಲ್ಲಿ, ಈ ಮೊದಲು ಬಿಗಿನಿಂಗ್ ನಲ್ಲಿ. ಒನ್ಸ್ ಯು ಪ್ರಾಕ್ಟೀಸ್ ಇಟ್ ಏನು ಆಗಲ್ಲ. ಎಷ್ಟು ಹೊತ್ತು ಬೇಕಾದ್ರೆ. ಇವರೆಲ್ಲ ಧ್ಯಾನ ಕೂತ್ಕೊಳ್ತಾರಲ್ಲ ಯೋಗಿಗಳು, ಎಲ್ಲ ಪದ್ಮಾಸನದಲ್ಲಿ 6 to 8 hours ದೇ ಸಿಟ್. ಒಂದು ಚೂರು ಸ್ಟ್ರೈನ್ ಇಲ್ಲ ಅವ್ರಿಗೆ, ಬೆನ್ನು ಬಾಗೋದಿಲ್ಲ. ನೀನ್ ಟ್ರೈ ಮಾಡಿ ನೋಡು. ನೀನ್ 2 ಕಾಲದ ಮೇಲಕ್ಕೆ ಹಾಕಿದ್ರೆ ಸೊಂಟ ಬಗ್ಗೋದಿಲ್ಲ. ಬಿಕಾಸ್ ಇಟ್ ವಿಲ್ ವರ್ಕ್ ಆನ್ ದ ಸ್ಪೈನಲ್ ಕಾರ್ಡ್. ವರ್ಟಿಬ್ರಾ ಇದೆಯಲ್ಲ, ಅದು ಬೆಂಡಾಗ ಹೋಗಲ್ಲ. ಈಗ ಹೈಟ್ ಆಗಿರೋರು ವಯಸ್ಸಾದವರು ಆದ್ಮೇಲೆ ನಿಧಾನಕ್ಕೇನು ಬಗ್ಗಿಸ್ಬಿಡ್ತಾರೆ, ಆಮೇಲೆ ಸ್ಟ್ರೈಟ್ ಆಗಾಗ ಆಗೋಲ್ಲ ಅವ್ರಿಗೆ. ಇಟ್ಸ್ ದಿ ಪ್ರಾಕ್ಟೀಸ್. ಅದಕ್ಕೆ ಇದನ್ನ ಸರಿಯಾಗಿ ಸ್ಟ್ರೈಟ್ ಆಗಿ ಕೂತ್ಕೊಳ್ಬೇಕು. ಅವನು ಭಗವದ್ಗೀತೆನ ತುಂಬಾ ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ಧ್ಯಾನ ಕೂತ್ಕೊಳ್ತಿರೋ, ಯಾವ್ದೇ ಜಪ ಮಾಡ್ತಿರೋ, ಬೆನ್ನು ಕತ್ತು ತಲೆ ಸ್ಟ್ರೈಟ್ ಆಗಿರ್ಬೇಕು, ಪದ್ಮಾಸನದಲ್ಲಿ ಇರ್ಬೇಕು. ನಿಮ್ಮ ದೃಷ್ಟಿ ಭ್ರೂ ಮಧ್ಯಕ್ಕೆ ಬರ್ಬೇಕು. ಕಣ್ಣು ನೋವು ಬರುತ್ತೆ ಫಸ್ಟ್ ಬಿಗಿನಿಂಗ್ ನಲ್ಲಿ. ನೀವು ಕಣ್ಣನ್ನು ಯಾವಾಗ ಭ್ರೂ ಮಧ್ಯಕ್ಕೆ ಇಲ್ಲಿಗೆ ಕಾನ್ಸಂಟ್ರೇಟ್ ಮಾಡ್ತಿರೋ, ನಿಮ್ ಮನಸ್ಸನ್ನ ಚೈನ್ ಹಾಕಿ ಹಿಡ್ದಂಗೆ. ಈಗ ಎತ್ತಿಗೆ ಅಥವಾ ಹಸುಗೆ ಮೂಗ್ದಾರ ಹಾಕೊಲ್ವೆ, ಆ ತರ ಮನಸ್ಸಿಗೆ ಹಾಕೋ ಮೂಗ್ದಾರ ಇದು. ಕಾನ್ಸಂಟ್ರೇಟ್. ಎದುರುಗಡೆನಲ್ಲಿ ನಿಮಗೆ ಯಾವ ದೇವತೆಯನ್ನು ಕುರಿತು ಪ್ರಾಣಾಯಾಮ ಮಾಡ್ತೀವಿ. ಇವಾಗ ಶಂಖ ಚಕ್ರಧರನ್ ದೇವಂ ಕಿರೀಟಹಾರಿ ವಿಭೂಷಿತಂ ಸೂರ್ಯಮಂಡಲ ಮಧ್ಯಸ್ಥಂ ಏವಂ ಧ್ಯಾತ್ವ ಅಂತ ಹೇಳ್ಬೇಕಾರೆ, ಆ ನಾರಾಯಣ ಶಂಖ ಚಕ್ರಧಾರಿಯಾಗಿ ನಿಂತಿದ್ದಾನೆ, ಕಮಲದ ಪುಷ್ಪದಲ್ಲಿದ್ದಾನೆ, ಸ್ಮೈಲಿಂಗ್ ಫೇಸು, ನಿಮ್ಮನ್ನೇ ನೋಡ್ತಾ ಇದ್ದಾನೆ. ಹಾಗೆ ಧ್ಯಾನಸ್ಥ ಈ ಗಾಯತ್ರಿ ಮಂತ್ರದಿಂದ ಏವಂ ಧ್ಯಾತ್ಮ ಜಪೆ ನಿತ್ಯಂ ಮಂತ್ರಂ 28 ಸಂಖ್ಯಾ ಗಾಯತ್ರಿ ಮಂತ್ರ ಜಪಂ ಕರಿಷ್ಯೆ. ಸೊ ಕಾನ್ಸಂಟ್ರೇಷನ್ ಬಹಳ ಬಹಳ ಮುಖ್ಯವಾದದ್ದು. ಏಕಾಗ್ರತೆ
ಐಕಾಂತಿಕ ಆತ್ಯಂತಿಕ ಪರಭಕ್ತಿ ಪರಜ್ಞಾನ ಪರಮ ಭಕ್ತ್ಯೈಕ ಸ್ವಭಾವಂ ಮಾಂ ಕುರುಷ್ವ. ಗದ್ಯತ್ರಯದಲ್ಲಿ ರಾಮಾನುಜಗಳದು ಏಕಾಂತವಾದದ್ದು. ಆತ್ಯಂತಿಕ ಅಂದ್ರೆ ಎಂಡ್ ತನಕನೂ ನಿನ್ನಲ್ಲೇ ಇರಬೇಕು ನನ್ನ ಕಾನ್ಸಂಟ್ರೇಷನ್. ಇದನ್ನ ಸಾಧಿಸೋದು ಹೇಗೆ ಅಂದ್ರೆ ಬೈ ದಿಸ್ ಪೊಸಿಷನ್, ದಿ ಪ್ಲೇಸ್, ಹೌ ಯು ಸಿಟ್, ದ ಟೈಮ್. ಸತ್ವೋದ್ರಿಕ್ತವಾದ ಕಾಲ ಬೆಳಗ್ಗೆ, ಮಧ್ಯಾಹ್ನ 12 ಗಂಟೆ, ಸಾಯಂಕಾಲ. ನೀವು ಆಫೀಸ್ಗೆ ಹೋಗ್ರು 12 ಗಂಟೆಗೆ ಬಂದು ಕೂತ್ಕೊಂಡು ಮಧ್ಯಾಹ್ನ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಇಲ್ಲ ಕೆಲ್ಸಕ್ಕೆ ಹೋಗೋದೇ ಬೇಡವಾ, ಹೋಗಿ ಕೆಲ್ಸಕ್ಕೆ ಹೋಗೋಕ್ ಮೊದಲು ಮಧ್ಯಾಹ್ನ ಮುಗಿಸ್ ಹೋಗಿ. ಬಟ್ ಯು ಕೆನಾಟ್ ಲೀವ್ ಇಟ್. ನೋ ಕನ್ಸೆಷನ್. ಇದರಲ್ಲಿ ನೀವ್ ಏನೇ ಎಕ್ಸ್ಕ್ಯೂಸಸ್ ಹೇಳಿದ್ರು ಇಲ್ಲ, 3 ಹೊತ್ತು ಸಂಧ್ಯಾನೆ ಮಾಡ್ಲೇಬೇಕು. ರಾತ್ರಿ 10 ಗಂಟೆ, 11 ಗಂಟೆ, 12 ಗಂಟೆಗೆ ಬನ್ನಿ, ಊಟ ಬೇಕಾದ್ರೆ ಬಿಟ್ಬಿಡಿ. ಮೆಡಿಕಲ್ ಇದ್ರಲ್ಲೂ ಹೇಳ್ತಾರೆ, ಲೇಟ್ ನೈಟ್ ಮೀಲ್ಸ್ ಇಟ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್ ಅಂತ. ಇದು ಆತ್ಮದ್ದು ಕೇಳೋದು, ಸಂಧ್ಯಾವನೆ ಬಿಡೋಂಗಿಲ್ಲ. ಹೀಗೆಲ್ಲ ಬರುವಂತದ್ದು. ಸರಿ, ಟೈಮ್ ಆಗೋಯ್ತು. ತಸ್ಯ ಇವ ವಿದುಷ ಹೇಳ ಅಂತಿದೆ, ಇದು ನಾಳೆ ಕಂಟಿನ್ಯೂ ಮಾಡೋಣ. ಈಗ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವ ನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋಧ್ವಂ ಮಮಾಮುಷ್ಯವೋ ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ತೈತಿರಿ ಉಪನಿಷತ್ತು ಸ್ಯಾನ್ಸ್ಕ್ರಿಟ್ ದೇವನಾಗರಿ ಪ್ರಪತ್ತಿ.com ನಲ್ಲಿ ತಗೊಂಡ್ಬಿಟ್ಟು ಅದ್ರೊಂದು 2-3 ಶಿಕ್ಷಾವಲ್ಲಿನಲ್ಲೇ ಬರ್ತಿದ್ದು ಎಷ್ಟ್ ಛಂದಸ ಅದ್ರದ್ದೊಂಚೂರು ತಗೊಂಡ್ಬಿಟ್ಟು, ಇದು ಅಷ್ಟೇ ನಮೋ ಬ್ರಹ್ಮಣೆ ಧಾರಣಮ್ಮೆ ಅಷ್ಟು ಅದರಲ್ಲೇ ಸಿಗುತ್ತೆ ನಿಮ್ಗೆ. ಶಿಕ್ಷಾವಲ್ಲಿ ಇದಿಲ್ಲ, ಇದು ಇನ್ನು ಮುಂದಕ್ಕೆ ಬರ್ನ ಹಿಂದೆ ತೈತಿರಿಯ ಮಹಾನಾರಾಯಣ ಉಪನಿಷತ್ತಿಗಿರದೆ ಮಹಾನಾರಾಯಣ ತುಳುವರ್ಣ ನಮೋ ಬ್ರಹ್ಮಣೆ. ಗೊತ್ತಾಯ್ತಾ? ಇದು ಆರಂಭ ಮಾತ್ರ ಇದ್ರಲ್ಲಿ ಬರುತ್ತೆ, ಎಸ್ ಛಂದಸ. ಹಾ, ಅದು ಎರಡನ್ನು ಸ್ಯಾನ್ಸ್ಕ್ರಿಟ್ ಇಂದನ್ನ ಪ್ರಿಂಟ್ ಔಟ್ ತಗೊಂಡ್ಬಿಟ್ರೆ ಜೊತೆನಲ್ಲಿ ಇಟ್ಕೊಂಡ್ರೆ ಆಗತ್ತೆ. ಅದೇ ಅವಳಿಗೆ ಕನ್ನಡ ಬರ್ದಿಲ್ಲ, ಈ ವಾಂಟ್ಸ್ ಇನ್ ಸಾಂಸ್ಕ್ರಿಟ್. ಹಾ, ವಾಸುಗೆ ಇನ್ನೆಪ್ಪದಕ್ಕೂ ಪಾತುಟ್ಟ ಅದ್ರಂಡತ್ಯು ಸಾಂಸ್ಕ್ರಿಟ್ ಇದೆ ಹಿಂದೆ. ಇದಕ್ಕಿರ್ದ ಏನ ಅಂಬಸಿ ಅಂಬಸ್ಯ ಬಾರೆ ಭುವನಸ್ಯ ಮಧ್ಯೆ ಅತ್ತುಳ್ಳೆ ಶಬ್ದ ಸ್ಪರ್ಶ ರೂಪಾಮೇ ಸಿದ್ಧಂತಾಂ ಜ್ಯೋತಿರಗಂ ವಿರಜಾ ವಿಪಾಮ ಭೂಯಾ ಸಮಾಧಾನ್ ಪಿನ್ ಮುಂದಕ್ಕೆ ನಮೋ ಬ್ರಹ್ಮಣೆ ಅಂಗ್ವರ್ಣ ಅದೊಂದು ಪೀಸೆ ವಾಂಗಿಟ್ಟೆ ರಂಡತ್ಯು ಅವರ್ಗೆ ಇಫ್ ಯು ಕ್ಯಾನ್ ಟ್ರೇಸ್ ಔಟ್ ಆಗ್ಲಾ ಮಹಾನಾರಾಯಣ ಉಪನಿಷತ್ತು, ಈ ತೈತರಿಯ ನೆಕ್ಸ್ಟ್ ಮಹಾನಾರಾಯಣ ಅದ್ರಲ್ಲಿ ಬರುತ್ತದು. ಸೊ ಎಲ್ರು ಮಾಡಿ, ಇನ್ನೇನೇನು ಸಂದೇಹ ಇದ್ರು ಕೂಡ ಯು ಕ್ಯಾನ್ ವಾಟ್ಸಪ್. ನನಗೇನ್ ಬೇಸರ ಇಲ್ಲ, ಗೊತ್ತಾಯ್ತಾ? ಯಾರಿಗೇನ್ ಸಂದೇಹ ಬಂದ್ರು ಹೇಳ್ತೀನಿ. ಎತ್ಯಾ ಪಂಚ ಸೂಕ್ತಮು ಶೊಲ್ಲ, ಗೊತ್ತಾಯ್ತಾ? ಇದೆಲ್ಲ ಭಗವಂತನಿಗೆ ಪ್ರೀತಿ ಆಗತ್ತೆ ಅವುಗಳೆಲ್ಲ ಮಾಡ್ತಾ. ಇದು ಶಾರ್ಟ್ ಕಟ್ಗೆ ಎಷ್ಟು ಅಷ್ಟು ಅಂತ. ಆಮೇಲೆ ಯಾವ ಪುಸ್ತಕ ಇಟ್ಕೋಬೇಕು, ಯಾವ ಪುಸ್ತಕ ನೀವ್ ಇಟ್ಕೊಂಡ್ರು ಕೂಡ ಮೊದ್ಲಿಂದಾನು ಹೇಳ್ತಾ ಇದೀನಿ ನಾನು, ನಡೆಯುತ್ತೆ. ಆದ್ರೆ ಇಲ್ಲಿ ನಾನ್ ಮಾಡೋದಕ್ಕೆ ಬಹಳ ಹತ್ತಿರವಾಗಿರೋದು ಅಂದ್ರೆ ಶ್ರೀನಿವಾಸ ದೇಶಕಾಚಾರ್ಯ ಶ್ರೀ ವೈಷ್ಣವ ಕೇಳ್ಬಿಡಿ. ನೇತಿಗೆ ಯಾರೋ ಕೇಟ ಅವಾರ್ಡ್ ಯಾತ್ಲು ಸಿಕ್ಕರ್ನ ಇಲ್ಲ ವೇದಾಂತ ಬುಕ್ ಸಿಗುತ್ತ ಅದು ಇದ್ರೆ ಇಟ್ಕೋಬಹುದು. ಯಾಕೆ ನಾನು ವೈ ಐ ಆಮ್ ಸಜೆಸ್ಟಿಂಗ್ ಶ್ರೀನಿವಾಸ ದೇಶಕಾಚಾರ್ದು ಅಂದ್ರೆ ಇಟ್ ಈಸ್ ಮಚ್ ನಿಯರ್ ಟು ರಾಮಾನುಜಾಸ್ ನಿತ್ಯ ಗ್ರಂಥ ಮಂತ್ರಗಳು ಇದ್ರಲ್ಲೆಲ್ಲ. ಇದು ಬಹಳ ಮಿನಿಮಮ್ ಸಂಕ್ಷಿಪ್ತ ಆರಾಧನಾ. ಇದ್ರ ಹೆಸರೇ ಅತಿ ಸಂಕ್ಷಿಪ್ತ ವೈಷ್ಣವ ಭಗವದ್ ಆರಾಧನಾ. ಇದನ್ನ ನೀವು ಡೆವಲಪ್ ಮಾಡ್ಕೊಳ್ಳೋಕೆ ಬೇರೆ ಎಲ್ಲ ಸ್ತೋತ್ರಗಳು ಇದೆಲ್ಲ ಬರುತ್ತೆ. ಸೊ ನಾನ್ ಇವಾಗ ಡೆಮಾನ್ಸ್ಟ್ರೇಷನ್ ಇದ್ ಮಾಡಿದ್ನಲ್ಲ, ಆ ವಿಡಿಯೋ ಪ್ರೆಸೆಂಟೇಶನ್, ಅದ್ರಲ್ಲಿ ಅದ್ರದ್ದೇ ಪೂರ್ಣವಾಗಿ ಎಲ್ಲ ಹೇಳಿದೆ. ಅದು ಮಾಡಿದ್ದಕ್ಕೆ ಐ ಥಿಂಕ್ ಇಟ್ ಹಸ್ ಟೇಕನ್ 30 to 40 minutes. ಗೊತ್ತೈತೆ? ಅದು ಪೂರ್ಣವಾಗಿ ಏನು ತುಂಬಾ ಇದು ಇಲ್ಲ. ಈಗ ಕೃಷ್ಣ ಜಯಂತಿ, ರಾಮನವಮಿ ಇದ್ರಲ್ಲೆಲ್ಲ ವಿಷ್ಣು ಸಹಸ್ರನಾಮದ ಪಂಚಾಮೃತ ಅಭಿಷೇಕ ಇವೆಲ್ಲ ಸೇರಿಸಿ 3 ಗಂಟೆ ಮಾಡ್ಬೋದು. ಒಂದು ಕೃಷ್ಣ ಜಯಂತಿ, ಜನ್ಮಾಷ್ಟಮಿ ಇದಲ್ಲಿ ಆರಾಧನೆ 3 hours. ಯಾಕೆಂದ್ರೆ ನಿತ್ಯಾನುಸಂಧಾನ ಪೂರ್ಣವಾಗಿ ತಿರುಪಲ್ಲಾಂಡೋ ತಿರುಪಳ್ಳಿ ಎಳಿಚಿ ತಿರುಪ್ಪಾವೈ ನೀರಾಟಂ ಪೂಚೂಡಲ್ ಕಾಪಿಡಲ್ ಶನಿಯೊಂಗು ಅಮಲ್ನಾದಿಪಿರಾನ್ 2 ಪಾಶುರುಗಳು ಕಡೆಯಲ್ಲಿ ಶಾತ್ಮರೆಗೆ ಸಾಯಂಕಾಲ ಆರಾಧನೆಯಲ್ಲಿ ಪಂಚಸೂಕ್ತಿಗಳು, ಆಮೇಲೆ ಸಹಸ್ರನಾಮದಿಂದ ಅರ್ಚನೆ ಭಗವಂತನಿಗೆ, ಇವೆಲ್ಲ ಸೇರಿಸೋದ್ರಿಂದ ಇಟ್ ಟೇಕ್ಸ್ ಅಬೌಟ್ 3 hours. ಸಂಗ್ರಹವಾಗಿ ಮಾಡ್ಬೇಕು ಅಂದ್ರೆ ಅದು ನಾರ್ಮಲ್ ಸ್ಪೀಡ್ಗೆ ದಿವ್ಸಕ್ಕೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳೋದಾದ್ರೆ ಈ ವಿಡಿಯೋದಲ್ಲಿ ತೋರಿಸಿದ್ರಲ್ಲ ಅಷ್ಟು ಮಂತ್ರಗಳನ್ನು ಹೇಳ್ಬೋದು. ತಸ್ಯ ಇವಂ ವಿದುಷೋ ಅದರಲ್ಲಿ ಕಡೆಯಲ್ಲಿ ಶಾತ್ತು ಮರೆಯಲ್ಲಿ ಬರುವಂತದ್ದು ನಮ್ಮ ಬಾಳನ್ನೇ ಪೂರ್ಣವಾಗಿ ಭಗವಂತನಿಗೆ. ತಸ್ಯ ಇವಂ ವಿದುಷೋ ಯಜ್ಞಸ್ಯ ಆತ್ಮ, ಈ ಒಂದು ಯಜ್ಞದಲ್ಲಿ ನನ್ನ ಆತ್ಮವೇ ಯಜಮಾನ. ಶ್ರದ್ಧಾ ಪತ್ನಿ, ಪತ್ನಿ ಇಲ್ದಿದ್ರೆ ಯಜ್ಞ ಮಾಡೋಂಗಿಲ್ಲ. ಅದಕ್ಕೆ ನನ್ನಲ್ಲಿರುವ ಶ್ರದ್ಧೆ ಪತ್ನಿ. ಶರೀರಂ ಇದ್ವಂ, ನನ್ನ ಶರೀರವೇ ಸೌದೆ.
ಕಾಮ ಆಜ್ಯಂ, ನನ್ನಲ್ಲಿ ಏನೇನ್ ಡಿಸೈರ್ಸ್ ಬರುತ್ತೆ ಅದೆಲ್ಲ ತುಪ್ಪ. ನನ್ನಲ್ಲಿರೋ ಮನ್ಯು ಇದೆಯಲ್ಲ ಅದು ಬಲಿಪಶು, ಕೋಪಕ್ಕೆ. ಯೂಪಸ್ತಂಭ ಮನ್ಯುಹು, ನನ್ನಲ್ಲಿರೋ ಕೋಪವನ್ನ ನಾನು ಬಲಿ ಪಶು ಇದಕ್ಕೆ ಪೀಠಕ್ಕೆ ಕಟ್ಟಿ ಕೋಪವನ್ನ ನಾಶ ಮಾಡ್ತೀನಿ. ಯದ್ ಅಶ್ನಾತಿ ಯತ್ ಪಿಬತಿ, ನಾನೇನ್ ತಿಂತೀನೋ ಏನ್ ಕುಡಿತೀನೋ, ತದಸ್ಯ ಸೋಮಪಾನ, ಸೋಮಯಾಗದಲ್ಲಿ. ಯತ್ ಸಂಚರತಿ ಯದ್ ಉಪವಿಶತಿ ಯದ್ ಉತ್ತಿಷ್ಠತೆ ಚ ಸ ಪ್ರವರ್ಗ್ಯ, ವೇದದಲ್ಲಿ ಒಂದು ಭಾಗ ಪ್ರವರ್ಗ್ಯ ಅಂತ. ಹೀಗೆ ಬಾಳನ್ನೇ ಪೂರ್ಣವಾಗಿ ಭಗವನ್ಮಯವಾಗಿ ಮಾಡೋದು. ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗೋ ತನಕ ಕಾಯ ವಾಚ ಮನಸ ನನ್ನಿಂದ ಏನೇನಾಗಿದೆ ಎಲ್ಲವೂ ನಿನಗೆ ಆರಾಧನೆ. ಇದನ್ನೇನೆ ಶಂಕರಾಚಾರ್ಯರು ಆತ್ಮತ್ವಂ, ನನ್ನ ಆತ್ಮ ಅನ್ನೋದು ನೀನು ಶಿವ. ಗಿರಿಜಾಮತಿ, ಉಮ ಪಾರ್ವತಿ, ಗಿರಿಜೆ ಮತಿ ಬುದ್ಧಿ, ಸಹಚರ ಪ್ರಾಣಾಹಿ, ಪಂಚಪ್ರಾಣಗಳು ಸಹಚರರು. ಪೂಜಾತೆ ವಿಷಯೋಪಭೋಗ ರಚನಾ, ಸ್ತೋತ್ರಾಣಿ ಸರ್ವಾಗಿ, ಮಾತಾಡಿದ್ದೆಲ್ಲ ಸ್ತೋತ್ರ. ನಡೆದಾಡಿದ್ರೆ ಪ್ರದಕ್ಷಿಣ ವಿಧಿ, ಸಂಚಾರ ಪದಯೋಹ ಪ್ರದಕ್ಷಿಣ ವಿಧಿ, ನಿದ್ರಾ ಸಮಾಧಿ ಸ್ಥಿತಿ, ನಾನ್ ನಿದ್ರೆ ಮಾಡಿದ್ರೆ ಸಮಾಧಿ ಸ್ಥಿತಿ. ಯದ್ಯದ್ ಕರ್ಮ ಕರೋಮಿ, ಏನೇನ್ ಕೆಲಸ ಮಾಡ್ತೀನೋ ತತ್ತದಖಿಲಂ, ವಿತೌಟ್ ಎನಿ ಎಕ್ಸೆಪ್ಷನ್ಸ್, ಏನೋ ಬ್ಯಾಲೆನ್ಸ್ ಇಲ್ದೆ. ಶಂಭೋ ತವ ಆರಾಧನಂ, ಬಾಳೆ ಪೂರ್ಣವಾಗಿ ಆರಾಧನೆ. ಅದನ್ನೇನೆ ಬಹಳ ವಿಸ್ತೃತವಾಗಿ ಈ ತಸ್ಯ ಇವಂ ವಿದುಷೋ ಅನ್ನೋದ್ರಲ್ಲಿ ಹೇಳಿದೆ. ಬಹಳ ಬಹಳ ಮುಖ್ಯವಾದದ್ದು, ಗೊತ್ತಾಯ್ತೆ. ಎಲ್ಲ ಮಾಡಿದ್ರೆ ಸಾವು ಅನ್ನೋದು ಅವಭೃತ, ಯನ್ ಮರಣಂ ತದ್ ಅವಭೃತಂ, ಆ ಶಾತುಮರನಲ್ಲಿ ಇದೆ ಇದು. ಇದಾದ್ಮೇಲೆ ಏನು ಅಂದ್ರೆ ನಾರಾಯಣನ ಸಾಯುಜ್ಯ, ಅಲ್ಲಿ ಹೋಗಿ ನಿತ್ಯ ಕೈಂಕರ್ಯದಲ್ಲಿ ಭಗವಂತನ ಜೊತೆಗೆ ಈ ಅನಂತ ಗೌಡ ಇವರೆಲ್ಲ ಮಾಡ್ತಾರಲ್ಲ, ಆ ಕೈಂಕರ್ಯ ನಾವು ಮಾಡ್ತೀವಿ. ವಿ ವಿಲ್ ಬಿ ಈಕ್ವಲ್ ಟು ದೇಮ್. ಅವ್ರ ತರನೇನೆ, ಏನೋ ನಾವು ಕಡಿಮೆ ಆಗಿದ್ರು ಅವರು ಸೀನಿಯರ್ಸು ಅಲ್ಲೇ ಇದ್ದವರು, ನಾವೆಲ್ಲ ಹಿಂದೆ ಇರ್ಬೇಕು ಏನಿಲ್ಲ. ಅಲ್ಲಿ ಇವರುಗಳು ಏನ್ ಸರ್ವಿಸ್ ಮಾಡ್ತಾರೋ, செண்டால் கொடியாம் இருந்தால் சிங்காசனமாம் நின்றால் மரவடியாம் நீல் கடலூர் என்று புனையாம் மணி விளக்காம் பூம் ಪಟ್ಟಾಂ ಪುಲು ಮಣೆಯಾಂ ತಿರುಮಾರ್ಕೆ ಅರವು. ಅರವು ಅಂದ್ರೆ ಹಾಸಿಗೆ. ಯಾರು? ಆದಿಶೇಷ. ಇದೇನೆ ವೈನತೆಯನ್ನು ಮಾಡೋದು, ವಿಶ್ವಕ್ಸೇನು ಅದೇ ಕೆಲಸ ಮಾಡೋದು. ಭಗವಂತನಿಗೆ ಯಾವ ಟೈಮ್ ಏನೇನಾಗ್ಬೇಕು, ಅವ್ನು ಹೊಡ್ತಾ ಅಂತಂದ್ರೆ ಕಾಲಿಗೆ ಚಪ್ಪಲಿ ಆಗ್ಬಿಡ್ತಾನೆ. ಅವ್ನು ಕೂತ್ಕೊಳಕ್ ಹೋದ್ರೆ ಸಿಂಹಾಸನ ಆಗ್ಬಿಡ್ತಾನೆ. ರಾಮನಿಗೆ ಲಕ್ಷ್ಮಣ ಮಾಡಿದ ಸರ್ವಿಸ್ ಇದು. ಲಕ್ಷ್ಮಣನೇ ಆದಿಶೇಷನ ಅವತಾರ. ಆ ಲಕ್ಷ್ಮಣ ಮುನಿ ರಾಮಾನುಜರಾಗಿ ಬಂದಿದ್ದು. ಇವರು ರಾಮಾನುಜರೇ ಪುನಃ ಅವತರಿಸಿದ್ರು ಮಣವಾಳ ಮುನಿಗಳಾಗಿ ಅಂತ ಅವ್ರ ಹಿನ್ನೆಲೆಯಲ್ಲಿ ಹೇಳೋದು. ಸೊ ಎಲ್ಲವನ್ನೂ ತಿಳಿಯೋಣ, ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಭಗವಂತನ ನಡ್ಸೋಣ. ಏನೇನು ಹೇಳ್ತಿರೋದ್ರಲ್ಲಿ ಏನ್ ಸಂದೇಹ ಬಂದ್ರು ಕೇಳಿ, ಅದಗಳನ್ನ ಮಾಡೋಣ. ಈಗಾಗಲೇ ಇನ್ ಕೆಲವು ದಿವಸ ಇದೆ, ಅಷ್ಟರಲ್ಲಿ ಯಾವ ತರ ಒಂದ್ ದಿವಸ ಹೇಳ್ತೀನಿ, ಅವತ್ತಿನ ದಿವಸ ಡೆಮಾನ್ಸ್ಟ್ರೇಟ್ ಒಂದ್ ಮಾಡೋಣ. ಅದಕ್ಕೆ ಮೊದಲು ಎಲ್ಲ ಒಂದ್ಸಲಿ ಮಂತ್ರಗಳು 1-2 ಸಲ ಏನಾದ್ರು ರಿಪಿಟೇಷನ್ ಆಗ್ಲಿ ಅಂತ. ಫಸ್ಟ್ ವೇದದ ಮಂತ್ರಗಳು ಪೂರ್ಣವಾಗಿ ಗೊತ್ತಾಯ್ತು. ಈ ವೇದ ಮಂತ್ರಗಳು ಇದೆಯಲ್ಲ ಆರಾಧನೆಯಲ್ಲಿ ಬರುವಂತಹದ್ದು, ಇದಕ್ಕೆ ಯಾವ ಅಷ್ಟಮಿ ಅನಧ್ಯಯನ ಏನೂ ಇಲ್ಲ. ಆರಾಧನೆಗೆ ಅಂಗವಾಗಿ ಪ್ರತಿದಿನ, ಈವನ್ ಏಕಾದಶಿನೋ ಪ್ರಥಮೇನೋ ಅಮಾವಾಸ್ಯನೋ, ಆ ಏಕಾದಶಿಗುಂಟು ಇದೆ. ದ್ವಾದಶಿ ಆದ್ಮೇಲೆ ಬರೋದು ಪ್ರದೋಷ ಕಾಲದಿಂದ ವೇದ ಅಧ್ಯಯನಕ್ಕೆ ಇರೋದಷ್ಟೇ. ಹಾಗೇನೆ ಈ ದಿವ್ಯ ಪ್ರಬಂಧಕ್ಕೆ ಅನಧ್ಯಯನ ಪೀರಿಯಡ್ ಇದೆಯಲ್ಲ, ವಿಷ್ಣು ದೀಪ ತಿರುಮಂಗೈ ಆಳ್ವಾರ್ ತಿರುನಕ್ಷತ್ರದಿಂದ ಮುಂದಕ್ಕೆ ಹಸ್ತ ನಕ್ಷತ್ರ, ನೀವು ಇಲ್ಲಿ ವಡಗಲೆ ಸಂಪ್ರದಾಯದಲ್ಲಿ ಅಧ್ಯಯನೋತ್ಸವ ಆದ್ಮೇಲೆ ಮಾಡುವಂತಹದ್ದು ಅಂತ. ಕಲಿಸೋದಕ್ಕೆ ಅದು. ಆದ್ರೆ ಆರಾಧನೆಯಲ್ಲಿ ಅದನ್ನ ಹೇಳ್ಬಾರ್ದು ಅಂತ ಇಲ್ಲ. ನಿತ್ಯ ಅನುಸಂಧಾನ ಇದೆಯಲ್ಲ, ತುಂಬಾ ಜನ ತಪ್ಪು ಪಲ್ಲಾಂಡು ಸೊಲ್ಲೋ ಕೂಡಾದೆ ಅಂತ, ಪಲ್ಲಾಂಡು ಇಂದ ಶುರು ಮಾಡ್ಬೇಕು ಅಂತ ಹೇಳ್ತಾರೆ ಎಲ್ಲದನ್ನು ಕೂಡ. ಮತ್ತೆ ಅದಕ್ಕೆಂತ ರಿಸ್ಟ್ರಿಕ್ಷನ್, ಅರ್ಥ ಮಾಡ್ಕೊಳ್ಬೇಕು ಯಾವ ಕಾರಣದಿಂದ ಹೇಳಿದ್ದಾರೆ ಅಂತ ಅನ್ನೋದನ್ನ. ಸುಮ್ನೆ ಯಾರು ಜೋರಾಗಿ ಹೇಳ್ತಾರೆ ಅವ್ರದ್ದೇನೆ, ಅದೇನೆ ಶಾಸ್ತ್ರ. ತಿರುಪತಿನಲ್ಲಿ ಧನುರ್ಮಾಸದಲ್ಲೂ ಕೂಡ ಎಲ್ಲ ಮೂರು ಉಂಟು. ತಿರುಪಲ್ಲಾಂಡು, ತಿರುಪಳ್ಳಿ ಎಲ್ಚಿ, ಹೇಳ್ಬಿಟ್ಟು ಅವ್ರು ಮಾಡೋದು. ಶಾತುಮರೆಯಲ್ಲಿ ಈ ಪಾರ್ಶ್ವ ಸೇರಿಸ್ತಾರೆ, ಅದು ಬೇರೆ. ಅವತ್ತವತ್ತಿಗೆ ಆ ಪಾರ್ಶ್ವದ ಶಾತುಮರೆಗೆ. ಬಟ್ ಒಂದು ದಿವಸನೂ ಇದು ನಿತ್ಯಾನುಸಂಧಾನ ಬಿಡುತ್ತೆ. ಅದ ಹೆಸರೇ ನೋಡಿ, ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಇಟ್. ನಿತ್ಯ ಅನುಸಂಧಾನ ಮಾಡೋದು. ಈಗ ಅಗ್ನಿ ಸಂಧಾನ, ಅನುಸಂಧಾನ ಏನಂದ್ರೆ ಪುನಃ ಅದನ್ನ ಕಂಟಿನ್ಯೂಟಿ ಇಟ್ಕೊಳ್ಳಿ. ನಿತ್ಯ ಅನುಸಂಧಾನ ಪ್ರತಿನಿತ್ಯವೂ ಹೇಳ್ಬೇಕಾದ್ದು. ಯಾವ್ಯಾವ್ದು? ತಿರುಪಲ್ಲಾಂಡು, ತಿರುಪಳ್ಳಿ ಎಲ್ಚಿ, ಮೇಲ್ಕೋಟೆನವ್ರಿಗೆ ಅವರು ಇದರಿಂದ ಶುರು ಮಾಡ್ತಾರೆ. ನಾ ಹಿಂದೇನಂತ ಹೇಳಿ ಕಣ್ಣಿನ ಶ್ರೀತಾಂಬು ಹೇಳ್ಬಿಟ್ಟು ಆಮೇಲೆ ತಿರುಪಲ್ಲಾಂಡು ಹೇಳ್ತಾರೆ.
ಶ್ರೀರಂಗದಲ್ಲಿ ಕಾಂಚೀಪುರದಲ್ಲಿ ಎಲ್ಲ ಪಲಾಂಡದಿಂದ ಶುರು ಮಾಡೋದು. ಈ ಪರಕಾಲ ಮಠದ ಮೊದಲನೇ ಸ್ವಾಮಿಗಳಿದ್ರಲ್ಲ, ಮೊದಲನೇವರು ಪ್ರಥಮ, ಎರಡನೇವರು ದ್ವಿತೀಯ ಬ್ರಹ್ಮತಂತ್ರ, ಮೂರನೇವರು ತೃತೀಯ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಯತೀಂದ್ರ. ಅವರು ಬರೆದಂತಹ ಏನದು ದಿವ್ಯ ಪ್ರಬಂಧ ಅನುಸಂಧಾನ ದೀಪಿಕೈ ಅಂತ ಒಂದು ಕೃತಿ ಬರೆದಿದ್ದಾರೆ. ಮಣಿಪ್ರವಾಳದಲ್ಲಿ ಇದೆ, ತಮಿಳು ಇದರಲ್ಲಿ ಎರಡು ಇರೋದು. ಅದರದನ್ನೇ ನಾನು ಅನುವಾದ ಮಾಡಿರೋದು ಪುಸ್ತಕದಲ್ಲಿ. ಅದರಲ್ಲಿ ಇದೆ, ಏನೇ ಶುರು ಮಾಡಿದ್ರು ಪಲ್ಲಾಂಡಿಂದ ಶುರು ಮಾಡಿ ಪಲ್ಲಾಂಡಿಂದ ಕಲ್ಕೊಂಡು ಮಾಡಿ. ಏನ್ ಅವ್ರು ಹೇಳ್ಬಿಟ್ರು, ಅದಕ್ಕಾಗ ಒಂದು ಪ್ರೊಸೀಜರ್ ತಂದ್ರು, ಈ ರೀತಿ ಮಾಡಬೇಕು ಅಂತ. ಸಂಪ್ರದಾಯ ಎಲ್ಲರಲ್ಲೂ ಮಾತಾಡಿ, ಶ್ರೀರಂಗದಲ್ಲಿ ರಂಗನಾಥನ ಮುಂದೆ ಹೇಳಿ ರಂಗನಾಥ ಅಸ್ತು ಅಂತ ಹೇಳಿದ್ಮೇಲೆ ಅದೆಲ್ಲ ಇದು ಮಾಡಿದ್ದು. ಈಗ ರಾಮಾನುಜ ದಯಾಪಾತ್ರಂ ಅಥವಾ ಶ್ರೀಶೈಲಿ ಇದ್ದ ಯಾಕೆ ಶುರು ಮಾಡ್ಬೇಕು? ಇನ್ನೇನೋ ಒಂದ್ ಹೇಳ್ತೀವಿ ನಾವು, ಇಲ್ಲ, ಇಟ್ ಶುಡ್ ಬಿ ದಿಸ್ ಇಸ್ ದಿ ಪ್ರೊಸೀಜರ್. ಇದು ಸಂಪ್ರದಾಯ. ಅದು ಏನಿದೆಯೋ ಆ ರೀತಿ ನಡೆಸ್ಬೇಕು. ಮೇಲ್ಕೋಟೆಯಲ್ಲಿ ಪೊಯಿಟೇನ್ ದಿವ್ಯ ಪ್ರಬಂಧವನ್ನ ಪುಸ್ತಕ ಪುಡ್ಸ್ಕೊಂಡು ನೋಡಕಪ್ಪ ಯಪರಮೆ ಅಂತಾರೆ. ಯಾಕೆ? ನಾವು ತಾನೇ ದೇವ್ರಿಗೆ ಹೇಳೋದು, ನೀವು ದೇವ್ರಿಗೆ ಹೇಳ್ಕೊಳ್ಳಿ, ಆದ್ರೆ ದೇವಸ್ಥಾನದಲ್ಲಿ ಏನ್ ಪ್ರೊಸೀಜರ್ ಇದೆಯೋ ಅದನ್ನು ಮಾನ್ಯ ಮಾಡಿ, ರೆಸ್ಪೆಕ್ಟ್ ಇಟ್. ಹೀಗೆ ಒಂದೊಂದು ಕಡೆನಲ್ಲಿ ಏನಿದೆ ಅದನ್ನ ಫಾಲೋ ಮಾಡುವಂಥದ್ದು, ಆ ರೀತಿ ನಡೆಸೋದು. ಮನೆಯಲ್ಲಿ ನೀವು ಹೇಳೋದಕ್ಕೇನು ಇದಿಲ್ಲ. ಇವೆಲ್ಲ ಯಾಕೆ ಹೇಳ್ತೆ ಅಂದ್ರೆ, ನಿತ್ಯಾನುಸಂಧಾನ ಸೊಲ್ಲು ಕೂಡಾದೆ ಅದೆಲ್ಲ ಏನಿಲ್ಲ. ನೀವು ಸ್ನಾನ ಮಾಡ್ಬೇಕಾದ್ರೆ ಅಗಮರ್ಷಣ ಸೂಕ್ತ ಹೇಳಿ, ಬರ್ಲಿಲ್ವಾ ಪುರುಸೂಕ್ತ ಹೇಳಿ, ಇಲ್ಲ ಅವಾಗ್ಲೇನೆ ಹೇಳಿ, ಇಲ್ಲ ನಿತ್ಯಾನುಸಂಧಾನದ್ದು ತಿರುಪಳ್ಳಿ ಎಳುಚಿ ಎಲ್ಲಾನು ತಿರುಪಾವೈ ಹೇಳ್ತಾ ಆರಾಧನೆ ಕೂತ್ಕೊಳ್ತೀರಾ ಇಲ್ವಾ? ಪತ್ನಿ ಸಿದ್ಧವಾಗಿದ್ರೆ ರೆಡಿ, ಇಲ್ದಿರ್ ನೀವೇ ಇಡಿ ಒಂಚೂರು ಅನ್ನ ಇಟ್ಟು ಭಗವಂತನ ಪ್ರಸಾದ ನಿವೇದನ ಆಗಬೇಕು. ಅವ್ರೇನೋ ಲೇಟು, ಇಲ್ಲ ಆಫೀಸ್ಗೆ ಹೋಗೋರು, ಎಲ್ರು ಇಬ್ರು ಕೆಲ್ಸದವ್ರು ತಾನೆ ಇವಾಗ. ಈಕ್ವಾಲಿಟಿ ಅದು ಇದ್ದು ಎಲ್ಲ. ಅದ್ಯಾಕೆ ನಾನೇ ಇಡ್ಬೇಕು, ನೀನೇ ಮಾಡು, ಅದ್ಯಾಕೆ ನಾನೇ ಇರ್ಬೇಕು, ನೀನು ಇರು ಅಂತಂದ್ರೆ ಆಗುತ್ತೇನೋ? ಸ್ತ್ರೀಯರು ಇದ್ರದಕ್ಕೆ ಅವ್ರಿಗೆ ವಿಹಿತವಾದದ್ದು ಇದು ಪ್ರಧಾನವಾದ ಕೆಲಸ. ಆ ಕೆಲಸ ಅನ್ನೋದು ಬೇರೆದು. ಇವನು ಭರ್ತ, ಅವಳು ಭಾರ್ಯೆ. ಭರ್ತ ಅಂದ್ರೆ ಏನು? ಕುಟುಂಬದ ರೆಸ್ಪಾನ್ಸಿಬಿಲಿಟಿ ಇವನಿಗೆ. ದೇ ಆರ್ ದಿ ಪೀಪಲ್ ಟು ಬಿ ರಕ್ಷಿಸಲ್ಪಡ್ಬೇಕಾದವರು. ಅವ್ರು ಸಂಪಾದನೆ ಮಾಡ್ಬೇಕು ಅಂತ ಇಲ್ಲ ಇಲ್ಲಿ ಶಾಸ್ತ್ರದಲ್ಲಿ. ಪುರುಷ ಏನ್ ಸಂಪಾದನೆ ಮಾಡ್ತಾನೋ ಅದರಲ್ಲಿ ವ್ಯವಸ್ಥಿತವಾಗಿ ಮಾಡ್ಬೇಕು. ಗೃಹ ಕೃತ್ಯ ಅವಳಿಗೆ ಪ್ರಧಾನವಾದ, ದಟ್ ಈಸ್ ದೇರ್ ಮೇನ್ ಜಾಬ್. ಹಾಗೆ ಬ್ರಾಹ್ಮಣನಿಗೆ ವೇದ ಕಲಿಯೋದು ಪ್ರಧಾನ. ಆರಾಧನೆಗೆ ಸಿದ್ಧತೆಗಳೆಲ್ಲ ಮಾಡ್ಬೇಕಾದ್ರೆ ಸಂಭಾರಾನ್ ಸಮೃತ್ಯ ಅಂದಾಗ ಇವೆಲ್ಲ ತುಳಸಿ ಪುಷ್ಪ ಇವೆಲ್ಲ ಬಿಡಿಸ್ಕೊಂಡು ಎಲ್ಲ ರೆಡಿಯಾಗಿ ಸಿದ್ಧವಾಗಿ ಇಟ್ಕೊಂಡು ಬಲಭಾಗದಲ್ಲಿ ಎಲ್ಲವೂ ಕೂಡ ಇರ್ಬೇಕು. ನೀವು ಏನ್ ಕೈ ತಗೊಂಡಿದ ತಕ್ಷಣ ಹೇಳೋದಕ್ಕೆ ಎಲ್ಲ ಆ ಅರ್ಚನೆ ಮಾಡ್ಬೇಕಾದ್ರೆ ಅರ್ಚನೆಗೆ ಇದು ಊದ್ಕಡ್ಡಿ, ಕರ್ಪೂರ, ಗಂಧ ಎಲ್ಲವೂ ಸಿದ್ಧ ಮಾಡಿ ಇಟ್ಕೊಳ್ಳೋದು. ಅದಕ್ಕೆ ಮೊದಲು ಗಂಧ ತೆಗೆದು ಇಟ್ಕೊಳ್ಳೋದು ಗೊತ್ತೈತೆ. ಮಂತ್ರವನ್ನು ಹೇಳ್ತಾ ಇದ್ದಾಗ ಅದ್ರ ಜೊತೆನಲ್ಲಿ ಅದು ಸೈಮಲ್ಟೇನಿಯಸ್ ಆಗಿ ಜೊತೆನಲ್ಲಿ ಹೋಗ್ಬೇಕು. 4 ದಿವಸ ಮಾಡ್ಬಿಟ್ರೆ ಬಂದ್ಬಿಡುತ್ತೆ, ಏನ್ ಕಷ್ಟ ಇಲ್ಲ, ಬಹಳ ಸುಲಭ. ಪ್ರೀತಿಯಿಂದ ಮಾಡಿ. ಎಷ್ಟೆಷ್ಟು ಸ್ವಲ್ಪ ಶುರು ಮಾಡ್ತಿರೋ ಹೋಗ್ತಾ ಹೋಗ್ತಾ ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್. ಸೊ ಆಲ್ ದಿ ಬೆಸ್ಟ್. ಎಲ್ರು ಚೆನ್ನಾಗಿ ಮಾಡಿ. ಏನೇನ್ ಸಂದೇಹ ಇದ್ರು ಕೂಡ ಬರೀರಿ. ನಾನು ಯಾವಾಗ್ಲೂ ಈಗ ಮಾತಾಡ್ತಾ ಅವುಗಳಿಗೆ ಇದನ್ನ ಹೇಳ್ತೀನಿ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ಧನ್ಯವಾದ ಸ್ವಾಮಿ ದಾಸನ್.